ಕ್ಲಾಸಿಫಿಕೇಶನ್ಸ್ ಅಕಾರ್ಡಿಂಗ್ ಟು ಜೆಂಡರ್ ಅಂದ್ರೆ ಲಿಂಗ ಆಧಾರದ ಮೇಲೆ ಕ್ಲಾಸಿಫಿಕೇಶನ್ಸ್ ಮಾಡ್ಕೊಂಡಾಗ ಮೆನ್ ಎಂಟರ್ಪ್ರಿನರ್ಸ್ ಅಂಡ್ ವುಮೆನ್ ಎಂಟರ್ಪ್ರಿನರ್ಸ್ ಅಂತ ಹೇಳಿ. ಮೆನ್ ನಥಿಂಗ್ ಬಟ್ ಅಂತ ಪುರುಷ ಉದ್ಯಮಶೀಲರು ಮತ್ತು ಮಹಿಳಾ ಉದ್ಯಮಶೀಲರು. ಇಲ್ಲಿ ಪುರುಷ ಉದ್ಯಮಶೀಲರಂದ್ರೆ ಯಾವ ಒಂದು ವ್ಯವಹಾರ ಸಂಸ್ಥೆಯನ್ನ ಪುರುಷರು ಇನ್ ಕೇಸ್ ಎಲ್ಲಾ ವ್ಯವಹಾರ ಚಟುವಟಿಕೆ ನೋಡ್ಕೊಂಡು ಹೋಗ್ತಾ ಇದ್ರೆ ಆ ಒಂದು ಉದ್ಯಮಶೀಲತೆಯನ್ನ ಪುರುಷ ಉದ್ಯಮಶೀಲ ಅಂದ್ರೆ ಆ ಉದ್ಯಮಶೀಲರನ್ನ ನಾವು ಪುರುಷ ಉದ್ಯಮಶೀಲರ ಅಂತ ಕರಿತೀವಿ. ಅದೇ ತರ ಇನ್ ಕೇಸ್ ದ ಬಿಸ್ನೆಸ್ ಆಕ್ಟಿವಿಟೀಸ್ ಆರ್ ಎನಿ ಅದರ್ ಎಂಟರ್ಪ್ರಿನಲ್ ಆಕ್ಟಿವಿಟೀಸ್ ಟು handle the women or under the women the entrepreneurial activities going on in the business activities, those women are called women's entrepreneurs ಅಂತ ಅಥವಾ women entrepreneurs ಅಂತ ಕರೀತಾರೆ. ಅಂದ್ರೆ ಯಾವ ಒಂದು ವ್ಯವಹಾರ ಚಟುವಟಿಕೆ ಅಥವಾ ಉದ್ಯಮಶೀಲತೆ ಆಕ್ಟಿವಿಟೀಸ್ ಅಥವಾ ಕಾರ್ಯಕ್ರಮಗಳು ಮಹಿಳೆಯರ ಒಂದು ಆದೇಶದ ಮೇರೆಗೆ ನಡೀತಾ ಇದ್ರೆ ಅಂತ ಒಂದು ಎಂಟರ್ಪ್ರಿನರ್ಸ್ ನಾವು ಮಹಿಳಾ ಉದ್ಯಮಶೀಲರು ಕರೀತೀವಿ. ನೆಕ್ಸ್ಟ್ ಆನ್ ದಿ ಬೇಸ್ ಆಫ್ ಓನರ್ಶಿಪ್, ಮಾಲೀಕತ್ವ ಆಧಾರದ ಮೇಲೆ ಅದರಲ್ಲಿ ಪ್ರೈವೇಟ್ ಎಂಟರ್ಪ್ರಿನರ್ಸ್ ಅಂಡ್ ಪಬ್ಲಿಕ್ ಎಂಟರ್ಪ್ರಿನರ್ಸ್ ಅಂತ ಕರೀತಾರೆ. ಅಂದ್ರೆ ಖಾಸಗಿ ಉದ್ಯಮಶೀಲರು ಮತ್ತು ಸಾರ್ವಜನಿಕ ಅಥವಾ ಕೇಸ್ ಅಲ್ಲಿ ಸರ್ಕಾರಿ ಉದ್ಯಮಶೀಲರು. ಇನ್ ಕೇಸ್ ದ ಪ್ರೈವೇಟ್ ಏಜೆನ್ಸೀಸ್ ಆರ್ ದ ಪ್ರೈವೇಟ್ ಅಥಾರಿಟೀಸ್ ವಿಲ್ ಬಿ ಹ್ಯಾಂಡಲ್ ದ ಎಂಟರ್ಪ್ರಿನರ್ಶಿಪ್ ಆಕ್ಟ್. ಫಾರ್ ಎಕ್ಸಾಂಪಲ್ ರಿಲಯನ್ಸ್ ಕಂಪನಿ ಇದೆ, ದೇ ಆರ್ ಆರ್ ಪ್ರೈವೇಟ್ ಎಂಟರ್ಪ್ರಿನರ್ಸ್ ಅಂತ ಕರೀತಾರೆ. ಓಕೆ, ಈ ತರ ಖಾಸಗಿ ವ್ಯಕ್ತಿಗಳು ನಡೆಸುವಂತ ಒಂದು ಉದ್ಯಮಶೀಲತೆಯಲ್ಲಿ ಖಾಸಗಿ ವ್ಯಕ್ತಿಗಳೇ ನಡೆಸ್ತಾ ಇದ್ರೆ ಐದರ್ ಇಟ್ ಶುಡ್ ಬಿ ಮೆನ್ ಆರ್ ವುಮೆನ್, ದೇರ್ ಇಸ್ ನೋ ಇನ್ ಕೇಸ್ ಡಿಫ್ರೆನ್ಶಿಯೇಟ್, ಅಲ್ಲಿ ಡಿಫ್ರೆನ್ಸ್ ಏನಿರಲ್ಲ ಅಲ್ಲಿ, ಅದನ್ನ ಇನ್ ಕೇಸ್ ಖಾಸಗಿ ಉದ್ಯಮಶೀಲರು ಅಂತ ಕರೀತಾರೆ. ಅದೇ ತರ ಪಬ್ಲಿಕ್ ಎಂಟರ್ಪ್ರಿನರ್ಸ್, ಇನ್ ಕೇಸ್ ದ ಪಬ್ಲಿಕ್ ಎಂಟರ್ಪ್ರಿನರ್ಸ್ ಬಟ್ ದ ಅಫಿಷಿಯಲ್ ಪರ್ಸನ್ ರಿಗಾರ್ಡಿಂಗ್ ದ ಗವರ್ನಮೆಂಟ್, ಆ ಗವರ್ನಮೆಂಟ್ ನಲ್ಲಿ ಬರುವ ಅಫಿಷಿಯಲ್ ಪರ್ಸನ್ಸ್ ಏನಾದ್ರು ನಡೆಸ್ಕೊಂಡು ಹೋಗ್ತಾ ಇದ್ರೆ ಅಥವಾ ಸರ್ಕಾರ ಸ್ವಾಮ್ಯದ ವ್ಯವಹಾರಗಳಲ್ಲಿ ಏನಾದ್ರು ವ್ಯಕ್ತಿಗಳು ಉದ್ಯಮಶೀಲತೆ ಆಕ್ಟಿವಿಟೀಸ್ ಏನಾದ್ರು ನಡೆಸ್ತಾ ಇದ್ರೆ ಅದನ್ನ ಪಬ್ಲಿಕ್ ಅಥವಾ ಸರ್ಕಾರಿ ಉದ್ಯಮಶೀಲರ ಅಂತ ಕರೀತೀವಿ. ನೆಕ್ಸ್ಟ್ ಆನ್ ದಿ ಬೇಸ್ ಆಫ್ ಟೈಪ್ ಆಫ್ ಬಿಸ್ನೆಸ್, ದಟ್ ಶುಡ್ ಬಿ ವ್ಯವಹಾರದ ಒಂದು ಪ್ರಕಾರಗಳ ಆಧಾರದ ಮೇಲೆ. ಅದರಲ್ಲಿ ಬಿಸ್ನೆಸ್ ಮಾಡ್ತಿರ್ತಾರೆ ಕೆಲವೊಬ್ರು, ಅಥವಾ ಮಾರಾಟ ಟ್ರೇಡಿಂಗ್ ಎಲ್ಲ ಮಾಡ್ತಿರ್ತಾರೆ, ಅಥವಾ ಇಂಡಸ್ಟ್ರಿ ಮಾಡ್ತಿರ್ತಾರೆ, ಅಥವಾ ಇಂಡಸ್ಟ್ರಿಯಲ್ ಎಂಟರ್ಪ್ರಿನರ್ಸ್ ಅಂತ ಕರೀತಾರೆ. ಅದರಲ್ಲಿ ಸ್ಮಾಲ್ ಸ್ಕೇಲ್ ಅಥವಾ ಲಾರ್ಜ್ ಸ್ಕೇಲ್, ಮೀಡಿಯಂ ಸ್ಕೇಲ್ ಅಂಡ್ ಟಿನಿ ಅಂದ್ರೆ ವೆರಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಲ್ಲಿ ಇನ್ ಕೇಸ್ ಏನಾದ್ರು ವ್ಯವಹಾರ ಮಾಡ್ತಾ ಇದ್ರೆ ಅವು ಟೈಪ್ಸ್ ಆಫ್ ಬಿಸ್ನೆಸ್ ಎಲ್ಲ ಬಂದ್ಬಿಡ್ತವೆ. ಅಂದ್ರೆ ಬಿಸ್ನೆಸ್ ಎಂಟರ್ಪ್ರಿನರ್ಸ್ ನಥಿಂಗ್ ಬಟ್ ಬಿಸ್ನೆಸ್ ಇನ್ವಾಲ್ವ್ಸ್ ಇಂಡಸ್ಟ್ರಿಯಲ್ ಆಕ್ಟಿವಿಟೀಸ್ ಅಂಡ್ ಕಮರ್ಷಿಯಲ್ ಆಕ್ಟಿವಿಟೀಸ್. ಇಂಡಸ್ಟ್ರಿಯಲ್ ಆಕ್ಟಿವಿಟೀಸ್ ಏನಾದ್ರು ಮಾಡ್ತಾ ಇದ್ರೆ ಬಿಸ್ನೆಸ್ ಅಲ್ಲಿ ಅಲ್ಲಿ ಉದ್ಯಮಶೀಲರು ಯಾರು ಕಂಡು ಬಂದ್ರೆ, ಇಲ್ಲಿ ಎಂಟರ್ಪ್ರಿನರ್ ಅಂದ್ರೆ ಇನ್ ಕೇಸ್ ಬರೀ ಇಂಡಸ್ಟ್ರಿನೇ ಮಾಡ್ಬೇಕು ಅಥವಾ ಒಂದು ಯಾವ್ದೋ ಒಂದು ಬಿಸ್ನೆಸ್ ಮಾಡ್ಬೇಕಂತಿರಲಿಲ್ಲ. They will be handle the any wholesale business or retail business. They are called also entrepreneurs, but they are make independently. ಅವ್ರು ಏನ್ ಮಾಡ್ಬೇಕಂದ್ರೆ ಡಿಸಿಷನ್ಸ್ ಮಾತ್ರ ಇಂಡಿಪೆಂಡೆಂಟ್ ತೆಗೆದುಕೊಳ್ಳೋ ಸಾಮರ್ಥ್ಯ ಅವ್ರ ಹತ್ರ ಇರ್ಬೇಕು. ಅವಾಗ ಅವ್ರನ್ನ ಇನ್ ಕೇಸ್ ಎಂಟರ್ಪ್ರಿನರ್ಸ್ ಅಂತ ಕರೀತೀವಿ. ಇನ್ ಜಸ್ಟ್ ಮೀನಿಂಗ್ ನಲ್ಲಿ ಆಲ್ರೆಡಿ ನೋಡ್ಕೊಂಡಿವಿ. ಆಲ್ರೆಡಿ ಎಂಟರ್ಪ್ರಿನರ್ಸ್ ಅಂದ್ರೆ ದೇ ಆರ್ ಇಂಡಿಪೆಂಡೆಂಟ್ಲಿ ಟು ಟೇಕ್ ದ ಡಿಸಿಷನ್ಸ್ ಆಗಿರ್ಬೋದು, ಓಕೆ, ಎಕ್ಸ್ಪಾನ್ಷನ್ ಆಕ್ಟಿವಿಟೀಸ್ ಆಗಿರ್ಬೋದು, ಅವೆಲ್ಲ ಮಾಡ್ತಾ ಇದ್ರೆ ಅದನ್ನೇ ಅದೇ ದೃಷ್ಟಿಯಲ್ಲಿ ಇಟ್ಕೊಂಡು ವ್ಯವಹಾರದ ಉದ್ಯಮಶೀಲ ಅಂದ್ರೆ ವ್ಯವಹಾರಕ್ಕೆ ಸಂಬಂಧಪಟ್ಟಂತ ಕೊಂಡುಕೊಳ್ಳುವುದು, ಮಾರಾಟ ಮಾಡುವುದು ಅಥವಾ ಕೈಗಾರಿಕಾ ಚಟುವಟಿಕೆಗಳು ಅವೆಲ್ಲವುಗಳನ್ನ ಮಾಡ್ತಾ ಇದ್ರೆ ಅವನ್ನ ಬಿಸ್ನೆಸ್ ಎಲ್ಲ. ಅದರಲ್ಲಿ ಟ್ರೇಡಿಂಗ್ ಎಂಟರ್ಪ್ರಿನರ್ಸ್ ಅಂತ ಬರುತ್ತೆ. ಟ್ರೇಡಿಂಗ್ ಮೀನ್ಸ್ ಮಾರಾಟ ಮಾಡುವ ಉದ್ಯಮಶೀಲರು. ಅಂದ್ರೆ ಮಾರಾಟದಲ್ಲಿ ಅಲ್ಲಿ ರಫ್ತು ವ್ಯಾಪಾರ ಮಾಡಬಹುದು, ಆಮದು ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಬಿಸ್ನೆಸ್ ಮಾಡ್ತಾ ಇರ್ಬೋದು ಟ್ರೇಡಿಂಗ್ ಆಕ್ಟಿವಿಟೀಸ್ ನಲ್ಲಿ, ಓಕೆ, ಅಥವಾ ಹೋಲ್ಸೇಲ್ ಅಂಡ್ ರಿಟೇಲ್ ಬಿಸ್ನೆಸ್ ಮಾಡಿರ್ಬೋದು. ಅಲ್ಲಿ depends on their trading activities, they can conduct the entrepreneurial activities. Those entrepreneurs are called trading entrepreneurs. Next, industrial activities on the basis of scale ಅಂತ ಮಾಡ್ತೀವಿ. ಅಂದ್ರೆ ಅವರ ಒಂದು ಸಾಮರ್ಥ್ಯದ ಮೇಲೆ ಅಥವಾ ಇನ್ ಕೇಸ್ ಅವರ ಒಂದು ಹೂಡಿಕೆ ಆಧಾರದ ಮೇಲೆ 4 ಟೈಪ್ಸ್ ಬಂದಿದ್ದಾರೆ: ಲಾರ್ಜ್ ಸ್ಕೇಲ್, ಮೀಡಿಯಂ ಸ್ಕೇಲ್, ಸ್ಮಾಲ್ ಸ್ಕೇಲ್ ಅಂಡ್ ಟಿನಿ. ಲಾರ್ಜ್ ಸ್ಕೇಲ್ ಅಂದ್ರೆ ಬೃಹತ್ ಪ್ರಮಾಣದ ಉದ್ಯಮಶೀಲ, ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ವಿದೇಶದಲ್ಲಿ ಯಾರು ಬಿಸ್ನೆಸ್ ಮಾಡ್ತಾ ಇದೀವಿ ಸರ್, ಆ ತರ ಏನಾದ್ರು ಇತ್ತಂದ್ರೆ ಲಾರ್ಜ್ ಸ್ಕೇಲ್ ಎಂಟರ್ಪ್ರಿನರ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ಅದೇ ತರ ಮೀಡಿಯಂ ಸ್ಕೇಲ್ ನಥಿಂಗ್ ಬಟ್ ದೇ ಆರ್ ಸ್ಪೆಸಿಫಿಕ್ ಇನ್ ಕೇಸ್ ಅಲ್ಲಿ ಅಮೌಂಟ್ ಸ್ಪೆಸಿಫಿಕೇಶನ್ಸ್ ಏನಾದ್ರು ಕೊಟ್ರೆ, ಇಂಡಸ್ಟ್ರಿ ಕೊಟ್ರೆ ಲೆಸ್ ದೆನ್ 1 crore that should be small entrepreneurs or small business activities, 1 to 5 crores medium business and more than 5 crores that should be large scale business. ಅದೇ ತರ ಎಂಟರ್ಪ್ರಿನರ್ಸ್ ನಲ್ಲಿ ಸಹ ಏನ್ ಮಾಡ್ಕೊಳ್ತೀವಿ, ಲೆಸ್ ದೆನ್ 1 crores ಇತ್ತಂದ್ರೆ ಅಂದ್ರೆ 1 ಕೋಟಿಗಳಿಗಿಂತ ಕಡಿಮೆ ಪ್ರಮಾಣದಲ್ಲಿ ಬಂಡವಾಳವನ್ನು ಹಾಕಿ ಬಿಸ್ನೆಸ್ ಮಾಡ್ತಾ ಇದ್ರೆ ಅವ್ರನ್ನ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್. ಇನ್ ಕೇಸ್ ಟಿನಿ ಇಂಡಸ್ಟ್ರೀಸ್ ಮಾಡ್ಕೊಂಡ್ರೆ ಲೆಸ್ ದೆನ್ 25 lakhs ಅಂತ ಕರೀತಾರೆ. ಓಕೆ, ಟಿನಿ ಇಂಡಸ್ಟ್ರೀಸ್ ಅಂದ್ರೆ ಅತಿ ಸೂಕ್ಷ್ಮ
ಉದ್ಯಮಶೀಲರು ಅಂತ ಕರೀತಾರೆ. 25 ಲಕ್ಷಕ್ಕಿಂತ ಕಡಿಮೆ ಬಂಡವಾಳವನ್ನು ಹೂಡಿಕೆ ಮಾಡಿಕೊಂಡು ವ್ಯವಹಾರ ಚಟುವಟಿಕೆ ಮಾಡ್ತಾ ಇದ್ರೆ ಅವ್ರನ್ನ ಅತಿ ಸೂಕ್ಷ್ಮ ಉದ್ಯಮಶೀಲರು ಅಂತ ಕರೀತಾರೆ. ಅದೇ ತರ ಸ್ಮಾಲ್ ಅಂದ್ರೆ 1 ಕೋಟಿಗಿಂತ ಕಡಿಮೆ, ಅಂದ್ರೆ ಮ್ಯಾಕ್ಸಿಮಮ್ 1 ಕೋಟಿವರೆಗೂ ಬಿಸ್ನೆಸ್ ಮಾಡಬಹುದು. 50 lakhs 60 lakhs ಈ ತರ ಒಂದು ಬಿಸ್ನೆಸ್ ಮಾಡ್ತಾ ಇದ್ರೆ ಅವ್ರು ಸ್ಮಾಲ್ ಸ್ಕೇಲ್ ಅಲ್ಲಿ ಬರ್ತಾರೆ. ಮೀಡಿಯಂ ಅಲ್ಲಿ ಬರ್ಬೇಕಾದ್ರೆ ಏನ್ ಮಾಡ್ಬೇಕಲ್ಲಿ 1 ಕೋಟಿಗಿಂತ ಜಾಸ್ತಿ ಮತ್ತು 5 ಕೋಟಿಗಿಂತ ಕಡಿಮೆ ಇದ್ರೆ ಅವ್ರನ್ನ ಮೀಡಿಯಂ ಸ್ಕೇಲ್ ಬಿಸ್ನೆಸ್ ಆರ್ ಎಂಟರ್ಪ್ರಿನರ್ಸ್ ಅಂತ ಕರೀತೀವಿ. ಮೋರ್ ದೆನ್ 5 crores ಇತ್ತಂದ್ರೆ, ಅಂದ್ರೆ 5 ಕೋಟಿ ರೂಪಾಯಿಗಳಿಗಿಂತ ಜಾಸ್ತಿ ಏನಾದ್ರು ಅವರು ವ್ಯವಹಾರಗಳನ್ನು ಕಂಡಕ್ಟ್ ಮಾಡ್ಕೊಂಡು ಬಿಸ್ನೆಸ್ ಮಾಡ್ತಾ ಇದ್ರೆ ಅವ್ರನ್ನ ಲಾರ್ಜ್ ಸ್ಕೇಲ್ ಎಂಟರ್ಪ್ರಿನರ್ಸ್, ಅಥವಾ ಅದು ಇಂಡಸ್ಟ್ರಿಯಲ್ ಆಗಿರ್ಬೋದು ಅಥವಾ ಬೇರೆ ಯಾವ್ದೋ ಬಿಸ್ನೆಸ್. ನೆಕ್ಸ್ಟ್ ಕಾರ್ಪೊರೇಟ್ ಎಂಟರ್ಪ್ರಿನರ್ಸ್ ಅಂದ್ರೆ ಕಾರ್ಪೊರೇಟ್ ವರ್ಲ್ಡ್ ನಲ್ಲಿ ಯಾವ ತರ ಇದೆ, ಮಾರುಕಟ್ಟೆಯಲ್ಲಿ ಮಾಡೋದು. ಅಲ್ಲಿ ಆಲ್ರೆಡಿ ಇನ್ ಕೇಸ್ ಪ್ರೈವೇಟ್ ಎಂಟರ್ಪ್ರಿನರ್ಸ್ ಪಬ್ಲಿಕ್ ಆಲ್ರೆಡಿ ಬಂದಿದೆ ರಿಟರ್ನ್, ಮತ್ತೆ ಇನ್ ಕೇಸ್ ರಿಪೀಟ್ ಆಗಿದೆ. ನೆಕ್ಸ್ಟ್ ಅದ್ರ ಜೊತೆಗೆ ಅಗ್ರಿಕಲ್ಚರ್ ನಲ್ಲಿ ಕೆಲಸ ಮಾಡೋದು ಸಹ ವಿ ಕ್ಯಾನ್ ಎಂಟರ್ಪ್ರಿನರ್ಸ್. ಯಾಕೆ ಅಗ್ರಿಕಲ್ಚರ್ ಇಟ್ ಆಲ್ಸೋ ಬಿಸ್ನೆಸ್ ಆಕ್ಟಿವಿಟೀಸ್, ಅಂದ್ರೆ ಅಗ್ರಿಕಲ್ಚರ್ ಇನ್ವೆಸ್ಟ್ಮೆಂಟ್ ಗಿಂತ ಅಲ್ಲಿ ಬಂದಂತ ಕ್ರಾಪ್ ನಲ್ಲಿ ಜಾಸ್ತಿ ನಮ್ಗೆ ಲಾಭ ಬರ್ತದೆ. ಅಲ್ಲಿ ಡೈರಿ ಆಗಿರ್ಬೋದು, ಫಾರೆಸ್ಟ್ರಿ ಆಗಿರ್ಬೋದು, ಹಾರ್ಟಿಕಲ್ಚರ್ಸ್ ಆಗಿರ್ಬೋದು, ಅಥವಾ ಪ್ಲೇಸಿಕೇಶನ್ ಆಗಿರ್ಬೋದು, ಈ ತರ ಕೆಲವೊಂದು ಆಕ್ಟಿವಿಟೀಸ್ ಎಲ್ಲ ಅಂದ್ರೆ ಹೈನುಗಾರಿಕೆ, ಓಕೆನಾ, ಅಥವಾ ಹನಿ ನೀರಾವರಿ ಪದ್ಧತಿ, ಹಾರ್ಟಿಕಲ್ಚರ್ಸ್ ಅಥವಾ ಡೈರಿ ಫಾರ್ಮ್ ಎಲ್ಲ ಮಾಡ್ತೀವಿ ಸರ್ ನಾನು, ಓಕೆನಾ, ಅಥವಾ ಪೌಲ್ಟ್ರಿ ಫಾರ್ಮ್ಸ್ ಎಲ್ಲ ಮಾಡ್ಕೊಳ್ತೀವಿ. ಓಕೆ, ಈ ತರ ಅಗ್ರಿಕಲ್ಚರ್ಸ್ ಸಹ ಕೆಲವೊಂದು ಇನ್ ಕೇಸ್ ಎಂಟರ್ಪ್ರಿನರ್ಸ್ ಎಲ್ಲ ಬರ್ತಾ ಇದ್ದಾರೆ. ದಟ್ ಇಸ್ ಅಗ್ರಿಕಲ್ಚರಲ್ ಎಂಟರ್ಪ್ರಿನರ್ಸ್. ನೆಕ್ಸ್ಟ್ ರಿಟೇಲ್ ಬಿಸ್ನೆಸ್ ಏನಾದ್ರು ಮಾಡ್ಕೊಂಡು, ಫಾರ್ ಎಕ್ಸಾಂಪಲ್ ರಿಟೇಲ್ ಅಲ್ಲಿ ಅಂದ್ರೆ ನಮಗೆ ಫಾರ್ ಎಕ್ಸಾಂಪಲ್ ಇನ್ ಕೇಸ್ ಕಿರಾಣಾ ಸ್ಟೋರ್ಸ್ ಆಗಿರ್ಬೋದು ಅಥವಾ ಜನರಲ್ ಸ್ಟೋರ್ಸ್ ಆಗಿರ್ಬೋದು, ದೇ ಆರ್ ಕಾಲ್ಡ್ ಆಸ್ ಅ ರಿಟೇಲ್ ಎಂಟರ್ಪ್ರಿನರ್ಸ್ ಬಿಕಾಸ್ ದೇ ಕ್ಯಾನ್ ಪರ್ಚೇಸ್ ಹ್ಯೂಜ್ ಕ್ವಾಂಟಿಟಿ ಫ್ರಮ್ ದಿ ಹೋಲ್ಸೇಲರ್ಸ್ ಅಂಡ್ ಸೆಲ್ ಪೀಸ್ ವೈಸ್, ಅಂದ್ರೆ ಬೃಹತ್ ಪ್ರಮಾಣದಲ್ಲಿ ಕೊಂಡುಕೊಂಡು ಅತಿ ಕಡಿಮೆ ಅಂದ್ರೆ ಪೀಸ್ ಗಟ್ಟಲೆ ಏನ್ ಮಾಡ್ಕೊಳ್ತಾನೆ ಮಾರಾಟ ಮಾಡ್ತಿರ್ತಾರೆ, ಅವರು ರಿಟೇಲ್ ಎಂಟರ್ಪ್ರಿನರ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ಸರ್ವಿಸ್ ಎಂಟರ್ಪ್ರಿನರ್ಸ್. ಸರ್ವಿಸ್ ನಥಿಂಗ್ ಬಟ್ ಸೇವಾ ಉದ್ಯಮಶೀಲರು ಅಂತ ಹೇಳ್ತಾರೆ. ಅಂದ್ರೆ ಕೆಲವೊಂದು ಸಂಘ ಸಂಸ್ಥೆಗಳಲ್ಲಿ ಏನ್ ಮಾಡ್ಕೊಂಡು ಸ್ಪೋರ್ಟ್ಸ್ ಕ್ಲಬ್ ಎಲ್ಲ ನಡೆಸ್ತಾ ಇರ್ತಾರೆ, ಅಥವಾ ಲೈಬ್ರರಿ ಮಾಡ್ತಾ ಇರ್ತಾರೆ, ಅಥವಾ ಬೇರೆ ಬೇರೆ ಕೋಚಿಂಗ್ ಸೆಂಟರ್ಸ್ ಎಲ್ಲ ಮಾಡ್ಕೊಂಡಿರ್ತಾರೆ, ಅಥವಾ ಟ್ಯೂಟರ್ ಸೆಂಟರ್ ಎಲ್ಲ ಮಾಡ್ಕೊಳ್ತಾರೆ. ದೇ ಆರ್ ಕಾಲ್ಡ್ service entrepreneurs because they are not selling any goods and services or goods for the public, but they are selling their knowledge. Mathematics in case business ಮಾಡ್ತೀನಿ, mathematics tuition ಎಲ್ಲ ಕಂಡಕ್ಟ್ ಮಾಡ್ತಿದ್ದಾರೆ, they are called as a in case service entrepreneurs ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ಅಕೌಂಟೆನ್ಸಿ ಟ್ಯೂಷನ್ ಮಾಡ್ತಿದ್ದಾರೆ, they are called service entrepreneurs. ಈ ತರ in case depends on their service, they can use the some fee structure for the ಕೋರ್ಸಸ್ ಆಗಿರ್ಬೋದು, ಸಬ್ಜೆಕ್ಟ್ ವೈಸ್ ಆಗಿರ್ಬೋದು, ಆ ತರ ಒಂದು ಸರ್ವಿಸ್ ಎಂಟರ್ಪ್ರಿನರ್ಸ್ ಅನ್ನ ಮಾಡ್ಕೊಂಡು ಬರ್ತಾರೆ. ದಟ್ ಇಸ್ ಅ ಥರ್ಡ್ ಟೈಪ್. ದಟ್ ಶುಡ್ ಬಿ ಅಕಾರ್ಡಿಂಗ್ ಟು ಟೈಪ್ ಆಫ್ ಬಿಸ್ನೆಸ್. ನೆಕ್ಸ್ಟ್ ಅಕಾರ್ಡಿಂಗ್ ಟು ಆನ್ ದಿ ಬೇಸ್ ಆಫ್ ಯೂಸ್ ಆಫ್ ಟೆಕ್ನಾಲಜಿ, ಅಂದ್ರೆ ತಾಂತ್ರಿಕತೆ ಯೂಸ್ ಮಾಡಿಕೊಂಡು ಅಲ್ಲಿ ಟೆಕ್ನಿಕಲ್ ಎಂಟರ್ಪ್ರಿನರ್ಸ್, ನಾನ್ ಟೆಕ್ನಿಕಲ್ ಎಂಟರ್ಪ್ರಿನರ್ಸ್, ಅಂದ್ರೆ ತಾಂತ್ರಿಕತೆ ಹೊಂದಿದ ಉದ್ಯಮಶೀಲರು ಮತ್ತು ತಾಂತ್ರಿಕ ಇಲ್ಲದ ಉದ್ಯಮಶೀಲರು. ಅಂದ್ರೆ ಹಳೆ ಕಾಲದ ಒಂದು ಟ್ರೆಡಿಷನಲ್ ಎಂಟರ್ಪ್ರಿನರ್ಸ್ ಅಂಡ್ ಮಾಡರ್ನ್ ಎಂಟರ್ಪ್ರಿನರ್ಸ್ ಅಂತ ಕರೀಬಹುದು. ಅಂದ್ರೆ ಟ್ರೆಡಿಷನಲಿ ದೇ ಕ್ಯಾನ್ ಯೂಸಿಂಗ್ ಓಲ್ಡ್ ಟೆಕ್ನಾಲಜಿ ಆರ್ ಓಲ್ಡ್ ಇನ್ಸ್ಟ್ರೂಮೆಂಟ್ಸ್ ಇನ್ ದೇರ್ ಎಂಟರ್ಪ್ರಿನರ್ ಆಕ್ಟಿವಿಟೀಸ್ ಅಂತ ಕರೀತಾರೆ. ಅಂದ್ರೆ ಅವರ ಉದ್ಯಮಶೀಲತೆಯ ಒಂದು ಚಟುವಟಿಕೆಯಲ್ಲಿ ಹಳೆ ಕಾಲದ ಅಥವಾ ಇನ್ ಕೇಸ್ ಅಂತಾನೆ ಸಾಂಪ್ರದಾಯಿಕಬದ್ಧ ಪೀಠೋಪಕರಣಗಳಾಗಿರ್ಬೋದು ಅಥವಾ ಯಂತ್ರೋಪಕರಣ ಯೂಸ್ ಮಾಡ್ತಾ ಇದ್ರೆ ಅವ್ರನ್ನ ನಾನ್ ಟೆಕ್ನಿಕಲ್ ಎಂಟರ್ಪ್ರಿನರ್ಸ್ ಬಿಕಾಸ್ ದೇ ಆರ್ ನಾಟ್ ಅವೇರ್ನೆಸ್ ಅಬೌಟ್ ದ ಟೆಕ್ನಾಲಜೀಸ್ ಆರ್ ಟೆಕ್ನಿಕಲ್ ಆಕ್ಟಿವಿಟೀಸ್ ಅಂತ ಕರೀತಾರೆ. ಆ ಕಾರಣಕ್ಕಾಗಿ ಅವರು ನಾನ್ ಟೆಕ್ನಿಕಲ್. ಟೆಕ್ನಿಕಲಿ ದೇ ಆರ್ ಫಾರ್ವರ್ಡ್, ಅಂದ್ರೆ ಟೆಕ್ನಿಕಲಿ ನಥಿಂಗ್ ಬಟ್ ತಾಂತ್ರಿಕತೆಯಿಂದ ಅವರು ಏನೆಲ್ಲ ಯೂಸ್ ಮಾಡ್ಕೋಬೇಕು, ಅಥವಾ ಫಾರ್ ಎಕ್ಸಾಂಪಲ್ ಆನ್ಲೈನ್ ಬಿಸ್ನೆಸ್ ಮಾಡ್ಬೇಕು ಸರ್, ಯಾಕಂದ್ರೆ ಕೋವಿಡ್ ಸಿಚುವೇಶನ್ಸ್ ಅಲ್ಲಿ ಆನ್ಲೈನ್ ಬಿಸ್ನೆಸ್ ಮಾಡ್ಬೇಕು ಅಥವಾ ಆನ್ಲೈನ್ ಡೆಲಿವರಿ ಕೊಡಬೇಕು, ಓಕೆ, ಆನ್ಲೈನ್ ಆರ್ಡರ್ಸ್ ಎಲ್ಲ ತೆಗೆದುಕೊಂಡು ಡೆಲಿವರಿ ಸಹ ಹೋಮ್ ಡೆಲಿವರಿ ಗೂಡ್ಸ್ ಎಲ್ಲ ಕೊಡಬೇಕು. ಈ ತರ ಕೆಲವು ಟೆಕ್ನಿಕಲ್ ಯೂಸ್ ಮಾಡಿಕೊಂಡು ದೇ ಕ್ಯಾನ್ ಯೂಸಿಂಗ್ ದೇರ್ ಟೆಕ್ನಾಲಜೀಸ್ ಅಂತ. ನೆಕ್ಸ್ಟ್ ಪ್ರೊಫೆಷನಲ್ ಎಂಟರ್ಪ್ರಿನರ್ಸ್. ಪ್ರೊಫೆಷನಲ್ ನಥಿಂಗ್ ಬಟ್ ಡಾಕ್ಟರ್ಸ್ ಆಗಿರ್ಬೋದು, ಲಾಯರ್ಸ್ ಆಗಿರ್ಬೋದು, ಓಕೆನಾ, ಅಥವಾ ಇನ್ ಕೇಸ್ ಕನ್ಸಲ್ಟೆಂಟ್ ಆಫೀಸರ್ಸ್ ಆಗಿರ್ಬೋದು, ಓಕೆನಾ, ಅಥವಾ ಇಂಜಿನಿಯರ್ಸ್ ಆಗಿರ್ಬೋದು. ದೇ ಆರ್ ಕಾಲ್ಡ್ ಪ್ರೊಫೆಷನಲ್ ಬಿಕಾಸ್ ದೇ ಆರ್ ಹ್ಯಾವಿಂಗ್ ಸಮ್ ಇನ್ ಕೇಸ್ ಪ್ರೊಫೆಷನಲ್ ಆಕ್ಟಿವಿಟೀಸ್ ಇನ್ ದೇರ್ ಎಂಟರ್ಪ್ರಿನರಲ್ ಆಕ್ಟಿವಿಟೀಸ್ ಅಂತ ಕರೀತಾರೆ. ಅಂದ್ರೆ ಅವರು ತಮ್ಮದೇ ಒಂದು ಕ್ಷೇತ್ರದಲ್ಲಿ ಒಂದು ಪರಿಣಿತಿ ಪಡ್ಕೊಂಡಿರ್ತಾರೆ, ಅವರು ವೃತ್ತಿ ನಿರತ ಉದ್ಯಮಶೀಲರು. ಅಂದ್ರೆ ಕೆಲವೊಬ್ರು ಇಂಜಿನಿಯರ್ಸ್ ಏನ್ ಮಾಡ್ತಾರೆ, ಸಿವಿಲ್ ಇಂಜಿನಿಯರ್ಸ್ ಇದ್ದಾರೆ ಫಾರ್ ಎಕ್ಸಾಂಪಲ್, ಅವ್ರು ಏನ್ ಮಾಡ್ತಾರೆ, ಜಸ್ಟ್ ನಿಮ್ ಪ್ಲೇಸ್ ಕೊಟ್ರೆ ಅವರು ಒಂದು ಸ್ಟ್ರಕ್ಚರ್ ಹಾಕಿ ಕೊಡ್ತಾರೆ ಮನಿದು, ಅಥವಾ ಕಾಂಪ್ಲೆಕ್ಸ್ ಮಾಡ್ಬೇಕು ಸರ್, ಅಥವಾ ಮನಿ ಮಾಡ್ಬೇಕು, ಅಥವಾ ಬಿಸ್ನೆಸ್ ಬೇಕಾದ ಒಂದು ಇನ್ ಕೇಸ್ ಯಾವ್ದಾದ್ರು ಒಂದು ಸ್ಟ್ರಕ್ಚರ್ಸ್ ಎಲ್ಲ ಹಾಕೊಡ್ರಂದ್ರೆ ಯಾವ ತರ ಎಂಟ್ರೆನ್ಸ್ ಇರ್ಬೇಕು, ಯಾವ ತರ ಎಕ್ಸಿಟ್ ಇರ್ಬೇಕು, ಅಥವಾ ಮನಿದಾಯ್ತಂದ್ರೆ ಯಾವ ತರ ಎಂಟ್ರೆನ್ಸ್ ಯಾವ
ದಿಕ್ಕಿಗೆ ಇರಬೇಕು, ಅಥವಾ ಯಾವ ತರ ವಾಸ್ತುಬದ್ಧವಾಗಿ ಮಾಡ್ಕೊಡ್ಬೇಕು, ಅಥವಾ ವಿತೌಟ್ ವಾಸ್ತು ಯಾವ ತರ ಇರಬೇಕು. ಇನ್ ಕೇಸ್ ಟೆಕ್ನಿಕಲಿ ಪ್ರೊಫೆಷನಲಿ ಇನ್ ಕೇಸ್ ನಾಲೆಜ್ ಪಡ್ಕೊಂಡಿರ್ತಾರೆ ಅವ್ರನ್ನ ಪ್ರೊಫೆಷನಲ್ ಎಂಟರ್ಪ್ರಿನರ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ಹೈಲಿ ಟೆಕ್ನಿಕಲ್ ಎಂಟರ್ಪ್ರಿನರ್ಸ್. ಹೈಲಿ ಮೀನ್ಸ್ ಅಲ್ಲಿ ಏನ್ ಮಾಡ್ಕೊಂತಾರೆ, ಅತಿ ಹೆಚ್ಚಿನ ಒಂದು ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು, ಬಿಕಾಸ್ ದೇ ಆರ್ ನಾಟ್ ಯೂಸಿಂಗ್ ಎನಿ ಟ್ರೆಡಿಷನಲ್ ಆಕ್ಟಿವಿಟೀಸ್. ಹೈಲಿ ಟೆಕ್ನಾಲಿಕಲಿ ಅಥವಾ ಟೆಕ್ನಿಕಲಿ ದೇ ಆರ್ ಇಂಪ್ರೂವ್ಡ್ ಅಂತ ಕರೀತಾರೆ. ಬಿಕಾಸ್ ಅಂತಲೇ ಪೇಪರ್ಲೆಸ್ ಬ್ಯಾಂಕ್ಸ್ ಎಲ್ಲ ಬರ್ತಾರೆ. ನೆಕ್ಸ್ಟ್ ಜನರೇಷನ್ ಏನಾಗ್ತಾ ಇದ್ರೆ ಪೇಪರ್ಲೆಸ್ ಬ್ಯಾಂಕ್ಸ್ ಆಗಿರ್ಬೋದು, ಅಥವಾ ವರ್ಕರ್ಸ್ ಲೋ ಲೆವೆಲ್, ಅಥವಾ ಇನ್ ಕೇಸ್ ಅಂತಲೇ ಫ್ಯೂ ವರ್ಕರ್ಸ್ ಬ್ಯಾಂಕ್ ಇನ್ಸ್ಟಿಟ್ಯೂಷನ್ಸ್, ಕೆಲವು ವ್ಯಕ್ತಿಗಳಿಂದ ಮೂಲಕ ಬ್ಯಾಂಕಿಂಗ್ ಆಕ್ಟ್. ಈಗೆಲ್ಲ ಬ್ಯಾಂಕ್ ನಲ್ಲಿ ಒಂದು ಮೋರ್ ದೆನ್ 10 ಮೆಂಬರ್ಸ್ 12 ಮೆಂಬರ್ಸ್ ಎಲ್ಲ ಕಾಣ್ತಿರ್ತಾರೆ. ನೆಕ್ಸ್ಟ್ ಜನರೇಷನ್ ಬ್ಯಾಂಕ್ ಇನ್ಸ್ಟಿಟ್ಯೂಷನ್ಸ್ ಹೆಂಗಾಗ್ತಂದ್ರೆ ಆಲ್ ವಿಲ್ ಬಿ ಟೆಕ್ನಿಕಲಿ ಹೈಲಿ ಟೆಕ್ನಾಲಜಿ ವಿಲ್ ಬಿ ಅಡಾಪ್ಟೆಡ್ ಇನ್ ದ ಬ್ಯಾಂಕ್ ಇನ್ಸ್ಟಿಟ್ಯೂಷನ್ಸ್. ಈ ತರ ಲೋ ಟೆಕ್ನಿಕಲ್ ಇದಾರೆ ಅದರಲ್ಲಿ, ಅಂದ್ರೆ ಕಡಿಮೆ ತಾಂತ್ರಿಕತೆ ಹೊಂದಿದ ಎಂಟರ್ಪ್ರಿನರ್ಸ್. ಅಂದ್ರೆ ತಾಂತ್ರಿಕತೆ ಗೊತ್ತು ಬಟ್ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಯೂಸ್ ಮಾಡ್ಕೊಳ್ತಾರೆ. ಓಕೆ, ಬಟ್ ದೇ ಆರ್ ಅಡಾಪ್ಟಿಂಗ್ ಟೆಕ್ನಿಕಲಿ ಇನ್ ಸ್ಮಾಲ್ ಲೆವೆಲ್ ಅಂತ ಕರೀತಾರೆ. ದೇ ಆರ್ ಕಾಲ್ಡ್ ಲೋ ಲೆವೆಲ್ ಎಂಟರ್ಪ್ರಿನರ್ಸ್ ಅಂತ ಕರೀತಾರೆ. ದಟ್ ಇಸ್ ಆನ್ ದಿ ಬೇಸ್ ಆಫ್ ಟೆಕ್ನಾಲಜಿ. ನೆಕ್ಸ್ಟ್ ಅಕಾರ್ಡಿಂಗ್ ಟು ಏರಿಯಾ, ಅಂದ್ರೆ ಸ್ಥಳೀಯ ಅಥವಾ ಸ್ಥಳದ ಆಧಾರದ ಮೇಲೆ ಅರ್ಬನ್ ಎಂಟರ್ಪ್ರಿನರ್ಸ್ ಅಂಡ್ ರೂರಲ್ ಎಂಟರ್ಪ್ರಿನರ್ಸ್. ಅಂದ್ರೆ ಇನ್ ಕೇಸ್ ಸಿಟಿ ಎಂಟರ್ಪ್ರಿನರ್ಸ್ ಅಂತ, ಅರ್ಬನ್ ಮೀನ್ಸ್ ಸಿಟಿ ಅಂತ ಕರಿಬಹುದು. ನೆಕ್ಸ್ಟ್ ಗ್ರಾಮೀಣ ಉದ್ಯಮ, ರೂರಲ್ ಎಂಟರ್ಪ್ರಿನರ್ಸ್ ಅಂತ ಕರಿಬಹುದು. ಅಂದ್ರೆ ಅರ್ಬನ್ ಎಂಟರ್ಪ್ರಿನರ್ಸ್ ಯಾವ ತರ ಇರ್ತದೆ ಅಂದ್ರೆ ಸಿಟಿ ಲೆವೆಲ್ ಗೆ ಯಾವ ಚೇಂಜಸ್ ಮಾಡ್ಕೋಬೇಕು, ಅಥವಾ ಸಿಟಿ ಲೆವೆಲ್ ಗೆ ಯಾವ ತರ ಸೇಲ್ಸ್ ಎಕ್ಸಿಕ್ಯೂಟಿವ್ಸ್ ಎಲ್ಲ ಇರಬೇಕು. ಓಕೆ, ಅವೆಲ್ಲವನ್ನು ಚೇಂಜಸ್ ಮಾಡ್ಕೊಂಡು ಆ ಒಂದು ಸಿಟಿ ಲೆವೆಲ್ ಗೆ, ಅಂದ್ರೆ ಆ ಅರ್ಬನ್ ಏರಿಯಾ ಲೆವೆಲ್ ಗೆ ಏನ್ ಮಾಡ್ಕೊಳ್ತಾರೆ, ದೇ ಕ್ಯಾನ್ ಕಂಡಕ್ಟಿಂಗ್ ದ ಬಿಸ್ನೆಸ್ ಆಕ್ಟಿವಿಟೀಸ್ ಅಥವಾ ವ್ಯವಹಾರ ಚಟುವಟಿಕೆ. ಸಿಟಿಯಲ್ಲಿ ಒಂಥರ ವ್ಯವಹಾರ ಚಟುವಟಿಕೆ ಮಾಡ್ತಿರ್ತಾರೆ ಮತ್ತು ಹಳ್ಳಿಯಲ್ಲಿ ಒಂಥರ ಮಾಡ್ತಿರ್ತಾರೆ. ಓಕೆ, ಸಿಟಿಯಲ್ಲಿ ತನ್ನದೇ ಆದ ಒಂದು ಇನ್ ಕೇಸ್ ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ಮಾಡ್ಬೇಕು, ಬ್ಯಾನರ್ಸ್ ಎಲ್ಲ ಹಾಕ್ಬೇಕು. ಓಕೆ, ಅಥವಾ ಡಿಸ್ಪ್ಲೇ ಎಲ್ಲ ಮಾಡ್ಬೇಕು, ವಿಂಡೋ ಡಿಸ್ಪ್ಲೇ ಅಂತ ಮಾಡ್ತಾರೆ. ಓಕೆ, ಅಥವಾ ಡೆಕೋರೇಷನ್ಸ್ ಎಲ್ಲ ಮಾಡ್ಬೇಕು, ಅಥವಾ ಲೈಟಿಂಗ್ ಬೋರ್ಡ್ಸ್ ಎಲ್ಲ ಹಾಕ್ಬೇಕು. ಡಿಪೆಂಡ್ಸ್ ಆನ್ ಅರ್ಬನ್, ದೇ ಕ್ಯಾನ್ ಅಡಾಪ್ಟಿಂಗ್ ಸಮ್ ಆಕ್ಟಿವಿಟೀಸ್. ದಟ್ ಶುಡ್ ಬಿ ಅರ್ಬನ್ ಎಂಟರ್ಪ್ರಿನರ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ರೂರಲ್ ಎಂಟರ್ಪ್ರಿನರ್ಸ್. ರೂರಲ್ ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿರುವ ಉದ್ಯಮಶೀಲರು. ಫಾರ್ ಎಕ್ಸಾಂಪಲ್ ಇನ್ ಕೇಸ್ ಹೈನುಗಾರಿಕೆ ಮಾಡ್ತಿದ್ದಾನೆ ಸರ್, ಅಥವಾ ಹಾರ್ಟಿಕಲ್ಚರ್ಸ್ ಎಲ್ಲ ಮಾಡ್ತಿದ್ದಾನೆ, ಅಥವಾ ನರ್ಸರಿ ಫಾರ್ಮ್ಸ್ ಎಲ್ಲ ಯೂಸ್ ಮಾಡ್ತಿದ್ದಾನೆ. ಡಿಪೆಂಡ್ಸ್ ಆನ್ ರೂರಲ್ ಆಕ್ಟಿವಿಟೀಸ್ ದೇ ಕ್ಯಾನ್ ಕಂಡಕ್ಟಿಂಗ್ ದ ಇನ್ ಕೇಸ್ ರೂರಲ್ ಎಂಟರ್ಪ್ರಿನಲ್ ಆಕ್ಟಿವಿಟೀಸ್ ಅಂತ ಕರೀತಾರೆ. ಅಂದ್ರೆ ರೂರಲ್ ಆಗಿ ಏನೇನ್ ಬೇಕು ನನಗೆ, ಗ್ರಾಮೀಣ ಮಟ್ಟದಲ್ಲಿ ಯಾವ್ಯಾವ ಚಟುವಟಿಕೆ ಮಾಡ್ಕೊಳ್ಬೇಕು, ಅವರಿಗೆ ಅಲ್ಲಿರುವ ಗ್ರಾಹಕ ಮನಸ್ಸು ತಿಳ್ಕೊಂಡಿರ್ತಾರೆ. ಗ್ರಾಹಕರಿಗೆ ಅಂತಲೇ ಬ್ಯಾನರ್ ಹಾಕಿ ನಾವು ಇನ್ವೈಟ್ ಮಾಡ್ಬೇಕಂತೇನಿಲ್ಲ. ಜಸ್ಟ್ ದೇ ಕ್ಯಾನ್ ನೀಡಿ ಪ್ರಾಡಕ್ಟ್ ಏನಾದ್ರು ಇತ್ತಂದ್ರೆ, ಅಂದ್ರೆ ಡೈಲಿ ನೀಡ್ಸ್ ಪ್ರಾಡಕ್ಟ್ ಆಗಿರ್ಬೋದು. ಓಕೆ, ಆ ತರ ಏನಾದ್ರು ಇತ್ತಂದ್ರೆ ಕಂಟಿನ್ಯೂಸ್ ಆಗಿ ಗ್ರಾಹಕರು ನಮ್ಮ ಹತ್ರ ಬಂದೇ ಬರ್ತಾರೆ. ದಟ್ ಇಸ್ ಅ ರೂರಲ್ ಎಂಟರ್ಪ್ರಿನರ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ಅಕಾರ್ಡಿಂಗ್ ಟು ಏಜ್ ಅಂತ ಕರೀತಾರೆ. ಅಂದ್ರೆ ವಯಸ್ಸು ಆಧಾರದ ಮೇಲೆ, ಅಥವಾ ಇನ್ ಕೇಸ್ ಅವರ ವಯೋಮಿತಿ ಆಧಾರದ ಮೇಲೆ ಯಂಗ್ ಎಂಟರ್ಪ್ರಿನರ್ಸ್, ಓಲ್ಡ್ ಎಂಟರ್ಪ್ರಿನರ್ಸ್ ಅಂಡ್ ಮಿಡ್ಲ್ ಏಜ್ ಎಂಟರ್ಪ್ರಿನರ್ಸ್. ಅಂದ್ರೆ ಯಂಗ್ ನಥಿಂಗ್ ಬಟ್ ಯೂತ್ ಅಂತ ಕರೀಬಹುದು. ಅಂದ್ರೆ ವಯಸ್ಕ ಉದ್ಯಮಶೀಲರು. ಓಲ್ಡ್ ಅಂದ್ರೆ ಇನ್ ಕೇಸ್ ಆಲ್ರೆಡಿ ವಯೋಮಿತಿ ಹೊಂದಿದ ಉದ್ಯಮಶೀಲರು. ವಯಸ್ಕರು, ವಯೋಮಿತಿ ಹೊಂದಿದ ಉದ್ಯಮಶೀಲರು. ಮತ್ತು ಇನ್ ಕೇಸ್ ಮಿಡ್ಲ್ ಏಜ್ ಅಂದ್ರೆ ಇನ್ ಕೇಸ್ ಮಧ್ಯಮ ವಯಸ್ಕ ಉದ್ಯಮಶೀಲರು ಕರೀಬಹುದಲ್ಲಿ, ಅಥವಾ ಡಿಪೆಂಡ್ಸ್ ಆನ್ ದೇರ್ ಏಜ್ ಪರ್ಸನಾಲಿಟೀಸ್ ಮೇಲೆ ಅವ್ರನ್ನ ಡಿವೈಡ್ ಮಾಡಿಕೊಂಡು ದೇ ಕ್ಯಾನ್ ಚೂಸಿಂಗ್ ದ ಎಂಟರ್ಪ್ರಿನಲ್ ಆಕ್ಟಿವಿಟೀಸ್ ಅಂತ ಕರೀತಾರೆ. ನೆಕ್ಸ್ಟ್ ಅದರ್ ಟೈಪ್ಸ್ ಆಫ್ ಕ್ಲಾಸಿಫಿಕೇಶನ್ಸ್ ಅನ್ನು ನೋಡ್ಕೊಂಡು, ಅದರ್ ಟೈಪ್ಸ್ ಸ್ವಲ್ಪ ಮಿಕ್ಸ್ ಮಾಡಿ ತಗೊಂಡಿದ್ವಿ ನಾವು, ಪ್ರೊಫೆಷನಲ್ ಅಂಡ್ ನಾನ್ ಪ್ರೊಫೆಷನಲ್. ಪ್ರೊಫೆಷನಲ್ ಎಂಟರ್ಪ್ರಿನರ್ಸ್ ಆಲ್ರೆಡಿ ಬಂದಿದೆ ನಮಗೆ, ಅಗೇನ್ ಮತ್ತೆ ರಿಪೀಟ್ ಮಾಡ್ಕೊಂಡಿದ್ದೀನಿ. ಓಕೆ, ಅಂದ್ರೆ ವೃತ್ತಿಪರ ಮತ್ತು ವೃತ್ತಿಯೇತರ ಉದ್ಯಮಶೀಲರು. ವೃತ್ತಿಪರ ಅಥವಾ ವೃತ್ತಿಪರ ಅಲ್ಲಿ ಏನ್ ಮಾಡ್ಕೊಂತು ಅಂದ್ರೆ ಡಾಕ್ಟರ್ಸ್ ಆಗಿರ್ಬೋದು, ಇಂಜಿನಿಯರ್ಸ್ ಆಗಿರ್ಬೋದು, ಅವರೆಲ್ಲ ವೃತ್ತಿ ನಿರತ ಉದ್ಯಮಶೀಲರು. ವೃತ್ತಿಯೇತರ ಅಂದ್ರೆ ಅವರ ಒಂದು ವೃತ್ತಿಗೆ ಸಂಬಂಧ ಇಲ್ಲ, ಆದ್ರೂ ಆ ಬಿಸ್ನೆಸ್ ಮಾಡ್ತಿರ್ತಾರೆ. ನಾನ್ ಪ್ರೊಫೆಷನಲಿ ಮೀನ್ಸ್ professionally they are not related the profession, but they are treating as a in case ಅಂತಲೇ ಡಾಕ್ಟರ್ ಆಗಿರ್ಬೋದು, ಟ್ರೀಟಿಂಗ್ ಆಸ್ ಎ ಸಿವಿಲ್ ಇಂಜಿನಿಯರ್. ಫಾರ್ ಎಕ್ಸಾಂಪಲ್ ಇನ್ ಕೇಸ್ ಕಟ್ಟಡ ಕಾರ್ಮಿಕರು ಇರ್ತಾರೆ, ಅವ್ರು ಏನ್ ಮಾಡ್ಕೊಂತಾರೆ, ಸ್ವಲ್ಪ ಅದರಲ್ಲಿ ಪರಿಣಿತಿ ಹೊಂದ್ರೆ ಅವರೇ ಅದರಲ್ಲಿ ಏನ್ ಮಾಡ್ಕೊಂತಾರೆ, ಇನ್ ಕೇಸ್ ಈ ತರ ಒಂದು ಸ್ಟ್ರಕ್ಚರ್ಸ್ ಎಲ್ಲ ಹಾಕೊಡ್ತಾರೆ, ಕಡಿಮೆ ಖರ್ಚಲ್ಲೇ ಹಾಕೊಟ್ಬಿಡ್ತಾರೆ. ನಾನ್ ಪ್ರೊಫೆಷನಲಿ ಅವರೇ ಒಂದು ಶೆಡ್ಯೂಲ್ ಹಾಕೊಟ್ಬಿಡ್ತಾರೆ, ಅಥವಾ ಒಂದು ಸ್ಟ್ರಕ್ಚರ್ ಎಲ್ಲ ಮನಿ ಸ್ಟ್ರಕ್ಚರ್ ಆಗಿರ್ಬೋದು. ಓಕೆ, ಯಾವ ತರ ಆಲ್ರೆಡಿ ಇನ್ ಕೇಸ್ ದೇ ಆರ್ ವರ್ಕಿಂಗ್ ಫಾರ್ several years in that profession. In that purpose, they can moving to the non-professional entrepreneurs ಅಂತ ಕರೀತಾರೆ. That is a non-professional entrepreneurs. Next to modern entrepreneurs and traditional entrepreneurs. So traditional and modern already repeat ಆಗಿತ್ತು. ಮತ್ತೆ ಅಂದ್ರೆ old entrepreneurs and modern entrepreneurs ಅಂತ ಕರೀತಾರೆ.
ಅಂದ್ರೆ ಸಾಂಪ್ರದಾಯಿಕಬದ್ಧ ಮತ್ತು ಆಧುನಿಕ ಉದ್ಯಮಶೀಲರು. ಆ ಸಾಂಪ್ರದಾಯಿಕದಲ್ಲಿ ಹಳೆ ಸಾಂಪ್ರದಾಯಿಕವಾದಂತಹ ಕೈಮಗ್ಗ ಕಾರ್ಖಾನೆಗಳಾಗಿರ್ಬೋದು ಅಥವಾ ಗುಡಿ ಕೈಗಾರಿಕೆಗಳಲ್ಲಿ ಕಂಡುಬರುವ ಇನ್ ಕೇಸ್ ಕುಂಬಾರರಾಗಿರ್ಬೋದು ಅಥವಾ ಚಮ್ಮಾರರಾಗಿರ್ಬೋದು, ಅವ್ರಲ್ಲಿಂದಲೇ ದೇ ಕ್ಯಾನ್ ಟ್ರೆಡಿಷನಲಿ ಯೂಸಿಂಗ್ ದೇರ್ ಟೆಕ್ನಿಕ್ಸ್ ಅಂತ ಕರೀತಾರೆ. ಬಟ್ ಮಾಡರ್ನ್ಲಿ ಎಂಟರ್ಪ್ರಿನರ್ಸ್ ನಥಿಂಗ್ ಬಟ್ ಮಾಡರ್ನ್ ಆಗಿ ಏನೇನು ನಮ್ಗೆ ಅವೇರ್ನೆಸ್ ಎಲ್ಲ ಬೇಕು ಅಥವಾ ಮಾರ್ಕೆಟ್ ಅವೇರ್ನೆಸ್ ಯಾವ ತರ ಬೇಕು ಅಥವಾ ತಾಂತ್ರಿಕತೆ ಯಾವ ಯೂಸ್ ಮಾಡಬೇಕು ಅವೆಲ್ಲವನ್ನ ಮಾಡರ್ನ್ ಎಂಟರ್ಪ್ರಿನರ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ಸ್ಕಿಲ್ಡ್ ಅಂಡ್ ನಾನ್ ಸ್ಕಿಲ್ಡ್ ಎಂಟರ್ಪ್ರಿನರ್ಸ್. ಸ್ಕಿಲ್ಡ್ ನಥಿಂಗ್ ಬಟ್ ಕೌಶಲ್ಯತೆ ಹೊಂದಿದ ಮತ್ತು ಕೌಶಲ್ಯ ಹೊಂದಿರದ ಉದ್ಯಮ. ಕೆಲವೊಬ್ರು ಏನ್ ಮಾಡ್ಕೊಂತಾರೆ, ಅದರಲ್ಲಿ ಕೌಶಲ್ಯ ಹೊಂದಿರ್ತಾರೆ. ಬಿಕಾಸ್ ಅಲ್ಲಿ ಅಂತಾನೆ ಲರ್ನ್ ಫಾರ್ ಎಂಟರ್ಪ್ರಿನರ್ಶಿಪ್. ಅಂದ್ರೆ ಫಾರ್ ಎಕ್ಸಾಂಪಲ್ ಬಿಕಾಮ್ ಓದ್ತಾ ಇದ್ರಿ ನೀವೆಲ್ಲ, ಓಕೆ, ಬಿಕಾಮ್ ಓದಿದ ತಕ್ಷಣ ನೆಕ್ಸ್ಟ್ ಅಕೌಂಟೆಂಟ್ ಪೋಸ್ಟ್ ಗೆ ವಿ ಆರ್ ಸ್ಕಿಲ್ಡ್ ಎಂಟರ್ಪ್ರಿನರ್ಸ್ ಬಿಕಾಸ್ ಸ್ಕಿಲ್ಡ್ ಲೇಬರ್ಸ್ ಅಥವಾ ಸ್ಕಿಲ್ಡ್ ಎಂಪ್ಲಾಯ್ಸ್ ಅಂತ ಇರ್ಬೋದಲ್ಲಿ. ಅದರಲ್ಲೇ ನಾನ್ ಸ್ಕಿಲ್ಡ್ ಅಂದ್ರೆ ಯಾರೋ ಆರ್ಟ್ಸ್ ಡಿಪಾರ್ಟ್ಮೆಂಟ್ ಇಂದ ಬಂದು ಅಕೌಂಟೆಂಟ್ ಜಾಬ್ ಸೇರೋದು. ಅದೇ ತರ ಎಂಟರ್ಪ್ರಿನರ್ಸ್ ಆಕ್ಟಿವಿಟಿಗೆ ಸಂಬಂಧ ಇರೋದ ವ್ಯಕ್ತಿಗಳು ಏನ್ ಮಾಡ್ಕೊಂತಲ್ಲ, ಇನ್ ಕೇಸ್ ದೇ ಕ್ಯಾನ್ ಕಂಡಕ್ಟ್ ಇನ್ ದ ಸಮ್ ಎಂಟರ್ಪ್ರಿನರ್ಸ್ ಬಿಕಾಸ್ ಆಫ್ ಪ್ಯಾಂಡಮಿಕ್ ಆಗಿರ್ಬೋದು, ಈ ಕೋವಿಡ್ ಪ್ಯಾಂಡಮಿಕ್ ಇಂದ ಅವರ ಒಂದು ಪ್ರೊಫೆಷನ್ ಚೇಂಜ್ ಮಾಡ್ತಿರ್ತಾರೆ. ಸ್ಕಿಲ್ಡ್ ಆಗಿರೋದೇ ಬೇರೆ ಒಂದು ವೃತ್ತಿಯಲ್ಲಿ, ಬಟ್ ನಾನ್ ಸ್ಕಿಲ್ಡ್ ವೃತ್ತಿಯಲ್ಲಿ ಅವರ ಒಂದು ವ್ಯವಹಾರ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಕೆಲವೊಂದು ಟೀಚರ್ಸ್ ಎಲ್ಲ ತರಕಾರಿ ವ್ಯಾಪಾರ ಮಾಡ್ತಿದ್ದಾರೆ ಅಥವಾ ಹೋಟೆಲ್ ಬಿಸ್ನೆಸ್ ಎಲ್ಲ ಮಾಡ್ತಿದ್ದಾರೆ. ಈ ತರ ಸ್ಕಿಲ್ಡ್ ತಗೊಂಡಿದ್ದೇ ಬೇರೆ, ಅಲ್ಲಿ ಇನ್ ಕೇಸ್ ಎಜುಕೇಶನ್ ತಗೊಂಡಿದ್ದೇ ಬೇರೆ ಒಂದು ಆಕ್ಟಿವಿಟೀಸ್ಗೆ, ಬಟ್ ಅವ್ರು ಮಾಡೋ ವ್ಯವಹಾರ ಚಟುವಟಿಕೆ ಬೇರೆ ಆಕ್ಟಿವಿಟೀಸ್ಗೆ. ಆ ತರ ಏನ್ ಮಾಡ್ಕೊಂತಾನೆ ಸ್ಕಿಲ್ಡ್ ಅಂಡ್ ನಾನ್ ಸ್ಕಿಲ್ಡ್ ಎಂಟರ್ಪ್ರಿನರ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ಇಮಿಟೇಟಿಂಗ್ ಎಂಟರ್ಪ್ರಿನರ್ಸ್ ಅಂಡ್ ಇನ್ಹೆರಿಟೆಡ್ ಎಂಟರ್ಪ್ರಿನರ್ಸ್. ಇಮಿಟೇಟಿಂಗ್ ನಥಿಂಗ್ ಬಟ್ ಅಂತಲೇ ಅನುಕರಣೆ ಮಾಡುವ ಉದ್ಯಮಶೀಲರು ಅಂತ ಕರೀತಾರೆ. ನೆಕ್ಸ್ಟ್ ಇನ್ಹೆರಿಟೆಡ್ ಮೀನ್ಸ್ ಅನುವಂಶೀಯವಾಗಿ ಬಂದಂತ ಉದ್ಯಮಶೀಲರು. ಇಮಿಟೇಟಿಂಗ್ ನಥಿಂಗ್ ಬಟ್ ದೇ ಆರ್ ಇನ್ ಕೇಸ್ ಇಮಿಟೇಟಿಂಗ್ ಸಮ್ ಸಕ್ಸಸ್ಫುಲ್ ಎಂಟರ್ಪ್ರಿನರ್ಸ್ ಇನ್ ದ ಮಾರ್ಕೆಟ್. ಅಂದ್ರೆ ಮಾರ್ಕೆಟ್ ನಲ್ಲಿ ಕೆಲವೊಬ್ರು ಸಕ್ಸಸ್ ಆಗಿರ್ತಾರಲ್ಲ, ಅವ್ರನ್ನ ಇಮಿಟೇಟ್ ಮಾಡ್ತಿರ್ತಾರೆ ಕೆಲವೊಬ್ರು. ಫಾರ್ ಎಕ್ಸಾಂಪಲ್ ಇನ್ ಕೇಸ್ ಯಾವ್ದೋ ರಿಲಯನ್ಸ್ ಕಂಪ್ನಿ ಬಂದಿದೆ ಸರ್ ಗಂಗಾವತಿ ಸಿಟಿಗೆ, ಅವ್ರು ಏನ್ ಮಾಡ್ತಾರೆ ಸ್ಮಾರ್ಟ್ಸ್ ಅಂತ ಹೇಳಿ ಮಾಡ್ಕೊಂತ ರಿಲಯನ್ಸ್ ಸ್ಮಾರ್ಟ್ ಅಂತ ಹೇಳಿ ಶಾಪಿಂಗ್ ಮಾಲ್ಸ್ ಎಲ್ಲ ಮಾಡ್ತಿದ್ದಾರೆ. ಅದೇ ಶಾಪಿಂಗ್ ಮಾಲ್ಸ್ ನಾವು ಕೊಪ್ಪಳದಲ್ಲಿ ಬೇರೆ ಒಂದು ಹೆಸರೆಲ್ಲ ಇಟ್ಕೊಂಡು ಆ ತರ ಒಂದು ಮಾಲ್ಸ್ ಅನ್ನ ಮಾಡಬಹುದಾ? ಆ ತರ ಏನ್ ಮಾಡ್ಕೊಂತಾರೆ, ದೇ ಆರ್ ಇಮಿಟೇಟಿಂಗ್ ಸಮ್ ಸಕ್ಸಸ್ಫುಲ್ ಎಂಟರ್ಪ್ರಿನರ್ಸ್. ಬಟ್ ರಿಲಯನ್ಸ್ ಯಾರನ್ನ ಇಮಿಟೇಟ್ ಮಾಡಿರ್ತಾನೆ, ಬಿಗ್ ಬಜಾರ್ಸ್ ಆಗಿರ್ಬೋದು ಅಥವಾ ಡಿಮಾರ್ಟ್ ಆಗಿರ್ಬೋದು, ಅವ್ರನ್ನ ಒಂದು ಇಮಿಟೇಟ್ ಮಾಡ್ಕೊಂಡು ಇವ್ರು ಮಾಡ್ಕೊಂಡಿದ್ದಾರೆ. ರಿಲಯನ್ಸ್ ನಲ್ಲಿ ಮೊದಲೆಲ್ಲ ಮಾಡ್ಕೊಂತಾನೆ ಬರೀ ಪೆಟ್ರೋಲಿಯಂ ಪ್ರಾಡಕ್ಟ್, ಐರನ್ ಸ್ಟೀಲ್ ಇಂಡಸ್ಟ್ರಿ ಮಾಡ್ತಾರೆ ಇದ್ರಲ್ಲಿ. ಬಟ್ ಈಗ ಏನ್ ಮಾಡ್ಕೊಂತಾನೆ ಇನ್ ಕೇಸ್ ಟೆಕ್ಸ್ಟೈಲ್ ಕಂಪ್ನಿ ಎಲ್ಲ ಮಾಡ್ಕೊಂಡು ರಿಲಯನ್ಸ್ ಟ್ರೆಂಡ್ಸ್ ಅಂತ ಮಾಡ್ಕೊಂಡಿದ್ದಾರೆ, ರಿಲಯನ್ಸ್ ಸ್ಮಾರ್ಟ್ಸ್ ಅಂತ ಮಾಡ್ಕೊಂಡಿದ್ದಾರೆ, ರಿಲಯನ್ಸ್ ಎಲೆಕ್ಟ್ರಾನಿಕ್ಸ್ ಅಂತ ಮಾಡಿದ್ದಾರೆ. ಓಕೆನಾ? ಅದ್ರ ಜೊತೆಗೆ ರಿಲಯನ್ಸ್ ಟಿವಿಸ್ ಎಲ್ಲ ಬರ್ತಾ ಇದ್ರೆ ಈಗ. ಓಕೆನಾ? ಈ ತರ ಏನ್ ಮಾಡ್ಕೊಂತಾನೆ ದೇ ಆರ್ ಇಮಿಟೇಟಿಂಗ್ ಸಮ್ ಸಕ್ಸಸ್ಫುಲ್ ಎಂಟರ್ಪ್ರಿನರ್ಸ್ ಇನ್ ದ ಸೊಸೈಟಿ ಅಂತ ಕರೀತಾರೆ. ನೆಕ್ಸ್ಟ್ ಇನ್ಹೆರಿಟೆಡ್ ಅಂದ್ರೆ ಅನುವಂಶಿಕವಾಗಿ ಬಂದಿರ್ತದೆ. ಸರ್ ನಮ್ಮಪ್ಪ ಅವರು ಏನೋ ಮಾಡ್ತಾ ಇದ್ರು, ಅದೇ ಕೆಲಸವನ್ನ ಮಗ ಮಾಡ್ತಾ ಇದ್ದಾರೆ. ಓಕೆ, ಈ ತರ ಇನ್ಹೆರಿಟೆಡ್ ಅನುವಂಶಿಕವಾಗಿ ಬಂದಂತ ಉದ್ಯಮಶೀಲರು. ಬಿಕಾಸ್ ದೀಸ್ ಎಂಟರ್ಪ್ರಿನರ್ಸ್ ಡಿಪೆಂಡ್ಸ್ ಆನ್ ದೇರ್ ಇನ್ ಕೇಸ್ ಎಲ್ಡರ್ಸ್ ಆಗಿರ್ಬೋದು, ಆರ್ ಅವರ ಒಂದು ದೊಡ್ಡವರು ಯಾವ ವ್ಯವಹಾರ ಮಾಡ್ಕೊಂಡು, ಫಾರ್ ಎಕ್ಸಾಂಪಲ್ ದೊಡ್ಡವರು ಮನೆಯಲ್ಲಿ ದೊಡ್ಡವರು ಯಾವ್ದಾದ್ರು ವ್ಯವಹಾರ ಮಾಡ್ತಾ ಇದ್ರೆ ಅದೇ ವ್ಯವಹಾರ ಮಕ್ಕಳಿಗೂ ಮಾಡಿಸ್ತಾ ಇದ್ರೆ ಅದು ಅನುವಂಶವಾಗಿ ಬಂದಂತ ಉದ್ಯಮಶೀಲರು. ನೆಕ್ಸ್ಟ್ ಫೋರ್ಸ್ಡ್ ಎಂಟರ್ಪ್ರಿನರ್ಸ್. ಅಲ್ಲಿ ಅಂತಲೇ ಫೋರ್ಸ್ ಮಾಡಿ ಏನಾದ್ರು ಬಂದಿದ್ರೆ, ಅಂದ್ರೆ ಅನಾವಶ್ಯಕವಾಗಿ ಇನ್ ಕೇಸ್ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ವ್ಯವಹಾರ ಮಾಡ್ತಿರ್ತಾರೆ ಮನೆಯಲ್ಲಿ, ಅವ್ರು ದೊಡ್ಡವರು ಅಕಸ್ಮಾತ್ ಆಗಿ ಕೋವಿಡ್ ಇಂದ ಆಗಿರ್ಬೋದು ಅಥವಾ ಬೇರೆ ಕಾರಣಗಳಿಂದಾಗಿ ಏನೋ ತೀರ್ಕೊಂಡಿದ್ರೆ ನೆಕ್ಸ್ಟ್ ಅವ್ರು ಫೋರ್ಸ್ ಆಗಿ ಆ ಎಂಟರ್ಪ್ರಿನರ್ಸ್ ಆಗಿದ್ರೆ ಅಂದ್ರೆ ಆ ವ್ಯವಹಾರ ಮುಂದುವರ್ಸ್ಕೊಂಡು ಬರ್ಬೇಕು. ಇನ್ಹೆರಿಟೆಡ್ ಅಂದ್ರೆ ಕಾಮನ್ ಆಗಿ ಅವರು ಇನ್ ಕೇಸ್ ವಿತೌಟ್ ಎನಿ ಫೋರ್ಸ್ ದೇ ಕ್ಯಾನ್ ಕಂಡಕ್ಟ್ ಇನ್ ದ ಎಂಟರ್ಪ್ರಿನರ್ಸ್. ಬಟ್ ಇನ್ಹೆರಿಟೆಡ್ ಅಂದ್ರೆ ಅಲ್ಲಿ ಏನ್ ಮಾಡ್ತಾರೆ, ಫೋರ್ಸ್ ಅಂದ್ರೆ ಇನ್ ಕೇಸ್ ಫೋರ್ಸ್ಫುಲಿ ದೇ ಕ್ಯಾನ್ ಅಡಾಪ್ಟಿಂಗ್ ಸಮ್ ಎಂಟರ್ಪ್ರಿನಲ್ ಆಕ್ಟಿವಿಟೀಸ್, ದಟ್ ಇಸ್ ಅ ಫೋರ್ಸ್ಡ್ ಎಂಟರ್ಪ್ರಿನರ್ಸ್. ನೆಕ್ಸ್ಟ್ ನ್ಯಾಷನಲ್ ಎಂಟರ್ಪ್ರಿನರ್ಸ್. ನ್ಯಾಷನಲ್ ಮೀನ್ಸ್ ವಿತಿನ್ ದ ಜಿಯೋಗ್ರಫಿಕಲ್ ಏರಿಯಾ, ಅಂದ್ರೆ ಭಾರತದ ಭೌಗೋಳಿಕ ಪ್ರದೇಶದೊಳಗೆ ಏನಾದ್ರು ವ್ಯವಹಾರ ಮಾಡ್ತಾ ಇದ್ರೆ ಅವ್ರನ್ನ ನ್ಯಾಷನಲ್ ಎಂಟರ್ಪ್ರಿನರ್ಸ್ ಅಂತ ಕರೀತಾರೆ. ಇಂಟರ್ನ್ಯಾಷನಲ್ ಅಂದ್ರೆ ಭಾರತದ ಭೌಗೋಳಿಕ ಪ್ರದೇಶ ಮೀರಿ ನಾವೇನಾದ್ರೂ ಬೇರೆ ಬೇರೆ ಕಂಟ್ರಿಗಳಲ್ಲಿ ಅಥವಾ ರಫ್ತು ವ್ಯಾಪಾರ ಮಾಡ್ತಾ ಇದ್ವಿ ಅಥವಾ ಬೇರೆ ಕಡೆಯಿಂದ ಆಮದು ಮಾಡ್ಕೊಳ್ತಾ ಇದ್ವಿ, ಅವೆಲ್ಲ ಇಂಟರ್ನ್ಯಾಷನಲ್ ಎಂಟರ್ಪ್ರಿನರ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ಬ್ಯೂರೋಕ್ರೆಟಿಕ್ ಎಂಟರ್ಪ್ರಿನರ್ಸ್. ಬ್ಯೂರೋಕ್ರೆಟಿಕ್ ಬಟ್ ಇನ್ ಕೇಸ್ ಅಥವಾ ಇನ್ ಕೇಸ್ ಅಂತಾನೆ ಒಂದು ಆಧಿಪತ್ಯ ಸಾಧನೆ ಮಾಡಿ ಅಥವಾ ಮೊನೋಪೊಲಿ ಎಂಟರ್ಪ್ರಿನರ್ಸ್ ಅಂತ ಕರೀತಾರೆ. ಇದನ್ನ ಅಂದ್ರೆ ಏಕಸ್ವಾಮ್ಯ ಉದ್ಯಮಶೀಲರು. ಅಂದ್ರೆ ಆ ವ್ಯವಹಾರದಲ್ಲಿ ಅವ್ರು ಮಾತ್ರ ವ್ಯವಹಾರ ಮಾಡ್ಬೇಕು, ಬೇರೆಯವ್ರು ವ್ಯವಹಾರ ಮಾಡಿದ್ರೆ ಅವ್ರಿಗೆ ಸಾಕಷ್ಟು ಪ್ರಮಾಣದಲ್ಲಿ ಲಾಭ ಬರಲ್ಲ ಅಂತ ತಿಳ್ಕೊಂಡು ಅವ್ರು ಮಾತ್ರ ಅಲ್ಲಿ ಮಾಡ್ಕೊಂತ ಬ್ಯೂರೋಕ್ರೆಟಿಕ್ ಆಗಿ ಬಿಸ್ನೆಸ್ ಎಲ್ಲ ಮಾಡ್ತಿರ್ತಾರೆ. ನೆಕ್ಸ್ಟ್ ಎಂಟರ್ಪ್ರಿನರ್ ಅಥವಾ
ಎಂಟರ್ಪ್ರಿನರ್ಸ್ ಅಂತ ಕರೀತಾರೆ. ಎಂಟರ್ಪ್ರಿನರ್ ಅಂದ್ರೆ ಕೆಲವೊಬ್ರು ಎಂಟರ್ಪ್ರಿನರ್ಸ್ ಗೆ ನಾವೇನ್ ಮಾಡ್ಕೊಂತೀವಿ, ಉದ್ಯಮಶೀಲರ ಅಥವಾ ಉದ್ಯಮಶೀಲರ ಅಂತ ಕರೀತಾರೆ. ಇವ್ರು ಯಾರಾಗಿರ್ತಾರೆ ಅಂದ್ರೆ ಉದ್ಯಮಶೀಲರಿಗೆ ಬೇಕಾದ ಎಲ್ಲಾ ಕೌಶಲ್ಯಗಳನ್ನು ಹೇಳ್ಕೊಡ್ತಿರ್ತಾರೆ. ಬಿಕಾಸ್ ದೇ ಆರ್ ಟ್ರೈನರ್ಸ್ ಅಂತ ಕರೀತಾರೆ. ಟ್ರೈನರ್ಸ್ ಫಾರ್ ಎಂಟರ್ಪ್ರಿನರ್ಸ್ ಅಂತ ಕರೀತಾರೆ. ಅಂದ್ರೆ ಉದ್ಯಮಶೀಲ ಆಗ್ಬೇಕಂದ್ರೆ ಅವ್ರಿಗೆ ಕೆಲವೊಂದು ಟೆಕ್ನಿಕ್ಸ್ ಎಲ್ಲ ಹೇಳ್ಕೊಡ್ತಾರೆ, ಅಥವಾ ಯಾವ ತರ ವ್ಯವಹಾರಗಳನ್ನ ಕಂಡಕ್ಟ್ ಮಾಡ್ಬೇಕು, ಅಥವಾ ಯಾವ ತರ ವ್ಯವಹಾರಗಳನ್ನ ನಡೆಸ್ಕೊಂಡು ಹೋಗ್ಬೇಕು. ದೇ ಆರ್ ಗೈಡಿಂಗ್ ಟು ದಿ ಎಂಟರ್ಪ್ರಿನರ್ಸ್ ಅಂತ ಕರೀತಾರೆ. ದೀಸ್ ಆರ್ ದ ಅದರ್ ಟೈಪ್ಸ್ ಆಫ್ ಎಂಟರ್ಪ್ರಿನರ್ಸ್ ಅಂತ ಕರೀತಾರೆ. ಓಕೆನಾ? ಬಟ್ 15 ಮಾರ್ಕ್ಸ್ ಕೇಳಿದ್ರೆ ನೀವೇನ್ ಮಾಡ್ಬೇಕಲ್ಲಿ, ಜಸ್ಟ್ ಅಲ್ಲಿ ಅಕಾರ್ಡಿಂಗ್ ಟು ಡಾಂಟ್ರಾಫ್ ಅಂಡ್ ಏಜ್ ಗೋಲೆ ಅವ್ರದ್ದು ಒಂದು 7 ಟೈಪ್ಸ್ ಬರ್ತಾವಲ್ಲ, ಅವು ಎಕ್ಸ್ಪ್ಲೇನ್ ಮಾಡ್ಕೊಂಡು ಅದರ್ ಟೈಪ್ಸ್ ಬರ್ದ್ಬಿಟ್ರೆ ಸಾಕು. ಓಕೆ, 2 ಮಾರ್ಕ್ಸ್ ಕೇಳಿದ್ರೆ ಬರೀಬೇಕಾಗುತ್ತೆ. ಓಕೆನಾ? ನೆಕ್ಸ್ಟ್ ರೀಡಿಂಗ್ ಬಂದು ನಮ್ದು ಎಂಟರ್ಪ್ರಿನರ್ಶಿಪ್ ಅಂತ ಕರೀತಾರೆ, ಅಥವಾ ಉದ್ಯಮಶೀಲತೆ ಅಂತ ಕರೀತೀವಿ. ಇದು ಆಲ್ರೆಡಿ ನೋಟ್ಸ್ ಹಾಕಿದ್ದೆ ನಿಮ್ಗೆ, ಬರ್ಕೊಂಡ್ರಲ್ಲ ಎಲ್ಲರೂ? ಬರ್ಕೊಂಡ್ರಲ್ಲ? ಇಲ್ಲಿಂದ ನಿಮ್ ಸಬ್ಜೆಕ್ಟ್ ಎಲ್ಲ ಸ್ಟಾರ್ಟ್ ಆಗ್ತಿಲ್ಲಿ. ಇನ್ ಕೇಸ್ ಉದ್ಯಮಶೀಲತೆ ಅಥವಾ ಇನ್ ಕೇಸ್ ಮಹಿಳಾ ಉದ್ಯಮಶೀಲತೆ ಅಂತ ಕರೀಬಹುದು. ಓಕೆ, ಏನಿದು ಉದ್ಯಮಶೀಲತೆ ಅಂದ್ರೆ ಅಥವಾ ಎಂಟರ್ಪ್ರಿನರ್ಶಿಪ್ ಅಂದ್ರೆ ಏನು? ಎಂಟರ್ಪ್ರಿನರ್ಶಿಪ್ ಇಸ್ ಅ ಪ್ರೋಸೆಸ್ ಆಫ್ ಸ್ಟಾರ್ಟಿಂಗ್ ಅಂಡ್ ರನ್ನಿಂಗ್ ಒನ್ಸ್ ಓನ್ ಬಿಸ್ನೆಸ್ ಅಂತ ಕರೀತಾರೆ. ಅಂದ್ರೆ ಸ್ವಂತ ವ್ಯವಹಾರಗಳನ್ನು ಮಾಡ್ತಾರೆ. ಕನ್ನಡದಲ್ಲಿ ಇನ್ನೊಂದು ಸ್ವಲ್ಪ ಚೆಕ್ ಮಾಡ್ಕೊಡ್ರಿ. ಉದ್ಯಮಶೀಲತೆ ಎಂದರೆ ಒಂದು ಉದ್ದಿಮೆಯನ್ನು ಸ್ಥಾಪಿಸುವುದು ಮತ್ತು ಅದನ್ನು ನಡೆಸುವುದು. ಬರೀ ಸ್ಥಾಪನೆ ಮಾಡೋದಷ್ಟೇ ಅಲ್ಲ, ಅದನ್ನ ಮಿನಿಮಮ್ ಮೋರ್ ದೆನ್ ಅಲ್ಲಿ ಏನ್ ಮಾಡ್ಕೊಂತಾರೆ, 3 years ಏನಾದ್ರು ಬಿಸ್ನೆಸ್ ನಡೆಸ್ತಾ ಇದ್ರೆ ಅವ್ರನ್ನ ನಿಜವಾದ ಉದ್ಯಮಶೀಲರು ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ಅಕೇಶನಲಿ ಇನ್ ಕೇಸ್ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಉದ್ಯಮಶೀಲತೆ ಮಾಡ್ಬೇಕು, ಸೀಸನಲ್ ಎಂಟರ್ಪ್ರಿನರ್ಸ್ ಅಂತ ಬರ್ತಾರೆ. ಅಂದ್ರೆ ಆ ಸೀಸನ್ ಇದ್ದಾಗ ಮಾತ್ರ ಬಿಸ್ನೆಸ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅವ್ರನ್ನ ಎಂಟರ್ಪ್ರಿನರ್ಸ್ ಅಂತ ಕರೆಯಲ್ಲ, ಬಿಕಾಸ್ ಆಫ್ ಬಿಸ್ನೆಸ್ ಪೀಪಲ್ ಅಂತ ಕರಿಬಹುದು. ಬಿಕಾಸ್ ಆ ಸೀಸನ್ ಅಲ್ಲಿ ಮಾತ್ರ ಬಂದು ಬಿಸ್ನೆಸ್ ಮಾಡ್ಕೊಂಡು ಅವ್ರು ಮತ್ತೆ ಶೆಡ್ಯೂಲ್ ಬಿಸ್ನೆಸ್ ಆಕ್ಟಿವಿಟೀಸ್ ಎಲ್ಲ ಮಾಡ್ತಾ ಇದ್ರೆ ಅವ್ರನ್ನ ಎಂಟರ್ಪ್ರಿನರ್ಸ್ ಅಂತ ಕರೆಯಲ್ಲ. ಬಟ್ ದೋಸ್ ಬಿಸ್ನೆಸ್ ಕಂಟಿನ್ಯೂಸ್ಲಿ ಸೀಸನಲ್ ಆಕ್ಟಿವಿಟೀಸ್ ಏನಾದ್ರು ಮಾಡ್ತಾ ಇದ್ರೆ, ಕಂಟಿನ್ಯೂಸ್ ಆಗಿ ಆ ಸೀಸನಲ್ ಆಕ್ಟಿವಿಟೀಸ್ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ರೆ, ಡಿಪೆಂಡ್ಸ್ ಆನ್ ಸೀಸನ್ಸ್ ಆಗಿರ್ಬೋದು ಆರ್ ಡಿಪೆಂಡ್ಸ್ ಆನ್ ನೇಚರ್ ಆಗಿರ್ಬೋದು, ಅಂತ ಒಂದು ವ್ಯವಹಾರಗಳ ಸ್ಥಾಪನೆ ಮಾಡೋದು, ಅದ್ರ ಜೊತೆಗೆ ಅದನ್ನ ರನ್ ಮಾಡ್ಬೇಕು, ಅದನ್ನ ಬಿಸ್ನೆಸ್ ಅನ್ನ ನಡೆಸ್ಕೊಂಡು ಹೋಗ್ಬೇಕು. ಅಂತ ಒಂದು ವ್ಯವಹಾರವನ್ನ ನಾವು ಉದ್ಯಮಶೀಲತೆ ಅಂತ ಕರಿತೀವಿ. ಇಲ್ಲಿ ಡೆಫಿನೇಷನ್ ನೋಡಿದ್ರೆ ಆಗುತ್ತೆ, ಅಥವಾ ಮಸಲ್ಸ್ ಮ್ಯಾನ್ ಅಥವಾ ಇನ್ ಕೇಸ್ ಜಾಕ್ಸನ್ ಅವರ ಪ್ರಕಾರ ಎಂಟರ್ಪ್ರಿನರ್ಶಿಪ್ ಈಸ್ ಇನ್ವೆಸ್ಟಿಂಗ್ ಅಂಡ್ ರಿಸ್ಕಿಂಗ್ ಆಫ್ ಟೈಮ್, ಮನಿ ಅಂಡ್ ಎಫರ್ಟ್ ಟು ಸ್ಟಾರ್ಟ್ ಎ ಬಿಸ್ನೆಸ್ ಅಂಡ್ ಮೇಕ್ ಇಟ್ ಸಕ್ಸಸ್ಫುಲ್ ಅಂತ ಕರೀತಾರೆ. ಅಂದ್ರೆ ಇನ್ವೆಸ್ಟಿಂಗ್ ದ ಮನಿ, ಇನ್ವೆಸ್ಟಿಂಗ್ ಮಾಡಬೇಕು, ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕು, ರಿಸ್ಕ್ ಬಿಯರಿಂಗ್ ಮಾಡಬೇಕು, ನೆಕ್ಸ್ಟ್ ಎಫರ್ಟ್ಸ್ ಹಾಕ್ಬೇಕು. ಇವೆಲ್ಲ ಹಾಕೊಂಡು ಒಂದು ವ್ಯವಹಾರ ಚಟುವಟಿಕೆ ಮಾಡ್ತಾ ಇದ್ರೆ ಮಾಡಿ ಅದ್ರಲ್ಲಿ ಸಕ್ಸಸ್ ಆಗ್ಬೇಕು. ಫೇಲ್ಯೂರ್ ಆದ್ರೆ ಎಂಟರ್ಪ್ರಿನರ್ಸ್ ಅಂತ ಕರೆಯಲ್ಲ. ಸಕ್ಸಸ್ಫುಲ್ ಆಕ್ಟಿವಿಟೀಸ್ ಇದ್ರೆ ಮಾತ್ರ ಎಂಟರ್ಪ್ರಿನರ್ಸ್ ಅಂತ ಕರೀತಾರೆ. ಫೇಲ್ ಆಯ್ತಂದ್ರೆ ಇನ್ ಕೇಸ್ ಅಂತ ಬಿಸ್ನೆಸ್ ಮತ್ತೆ ಇನ್ ಕೇಸ್ ಅವ್ರನ್ನ ಟ್ರೀಟ್ಮೆಂಟ್ ಕೊಡ್ಬೋದು ಅಲ್ಲಿ. ಬಟ್ ಸಕ್ಸಸ್ ಆದ್ಮೇಲೆ ಅವ್ರನ್ನ ಇನ್ವಿಟೇಟ್ ಮಾಡ್ಬೇಕು ಕೆಲವು ಜನ, ಅಥವಾ ಅದರಲ್ಲಿ ಅವ್ರಿಗೆ ಲಾಭ ಬಂದಿರ್ಬೇಕು, ಅವ್ರನ್ನ ನಾವೇನ್ ಕರಿಬೋದಲ್ಲಿ ಅಂತ ಒಂದು ವ್ಯವಹಾರ ಸಂಸ್ಥೆಗಳನ್ನ ಎಂಟರ್ಪ್ರಿನರ್ಶಿಪ್ ಆಕ್ಟಿವಿಟೀಸ್ ಅಥವಾ ಎಂಟರ್ಪ್ರಿನರ್ಶಿಪ್ ಅಂತ ಕರಿಬೋದಲ್ಲಿ. ಓಕೆ, ಕನ್ನಡದಲ್ಲಿ ನೋಡಿದ್ರಿ ಮಸ್ಕ್ಲೇಮ್ ಮತ್ತು ಜಾಕ್ಸನ್ ಅವರ ಪ್ರಕಾರ ಇದು ಬಂಡವಾಳವನ್ನು ಹಾಕುವುದು, ಸಮಯ, ಹಣ ಮತ್ತು ಶ್ರಮ ಇವುಗಳನ್ನು ಕಳೆದುಕೊಳ್ಳುವ ಭೀತಿ ಅಂತೂ ಇದ್ದೇ ಇದೆ. ಇಷ್ಟೆಲ್ಲದರ ಮುಖ್ಯ ಉದ್ದೇಶ ಒಂದು ಹೊಸ ಉದ್ಯಮ ಪ್ರಾರಂಭಿಸಿ ಅದನ್ನು ಯಶಸ್ವಿಯಾಗಿ ಮಾಡುವುದು. ಅಂದ್ರೆ ನಾವೇನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ವಲ್ಲ, ಅಥವಾ ಟೈಮ್ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಮನಿ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಎಫರ್ಟ್ಸ್ ಆಗಿರ್ಬೋದು, ಅವೆಲ್ಲವುಗಳನ್ನ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಟು ರಿಸ್ಕ್ ಬಿಯರಿಂಗ್ ಮಾಡ್ಕೊಂಡು, ಅಂದ್ರೆ ಬರೀ ಇನ್ವೆಸ್ಟ್ಮೆಂಟ್ ಮಾಡೋದು ಅಷ್ಟೇ ಅಲ್ಲ, ಅಂಡ್ ಆಲ್ಸೋ ಟು ಬಿಯರ್ ದ ರಿಸ್ಕ್ ಅಂತ ಹೇಳ್ತಾರೆ. ಅವೆಲ್ಲದಕ್ಕೂ ಏನಾದರೂ ರೆಡಿ ಇತ್ತಂದ್ರೆ ದೇ ಆರ್ ಕಾಲ್ಡ್ ದ ಎಂಟರ್ಪ್ರಿನರ್ಶಿಪ್ ಅಂತ ಕರೀಬಹುದು. ದೋಸ್ ಇನ್ ಕೇಸ್ ಪರ್ಸನಾಲಿಟೀಸ್ ಆರ್ ಕಾಲ್ಡ್ ಎಂಟರ್ಪ್ರಿನರ್ಸ್ ಅಂಡ್ ದೋಸ್ ಬಿಸ್ನೆಸ್ ಆಕ್ಟಿವಿಟೀಸ್ ಆರ್ ಕಾಲ್ಡ್ ಎಂಟರ್ಪ್ರಿನರ್ಶಿಪ್ ಅಂತ ಕರೀತಾರೆ. ನೆಕ್ಸ್ಟ್ ಅದೇ ತರ ಸೆಕೆಂಡ್ ಡೆಫಿನೇಷನ್ಸ್ ನೋಡ್ಕೊಳ್ಬೇಕು. ರಾಬರ್ಟ್ ಕೆ ಲ್ಯಾಂಬ್ ಅವರ ಪ್ರಕಾರ ಎಂಟರ್ಪ್ರಿನರ್ಶಿಪ್ ಈಸ್ ದಟ್ ಫಾರ್ಮ್ ಆಫ್ ಎ ಸೋಷಿಯಲ್ ಡಿಸಿಷನ್ ಮೇಕಿಂಗ್ ವಿಚ್ ಈಸ್ ಪರ್ಫಾರ್ಮ್ ಬೈ ಎಕನಾಮಿಕ್ ಇನ್ವೆಸ್ಟರ್ಸ್ ಅಂತ ಕರೀತಾರೆ. ಇನ್ವೆಸ್ಟರ್ಸ್ ಅದು VA ಅಲ್ಲ, VE, ಇನ್ವೆಸ್ಟರ್ಸ್ ಅಥವಾ ಇನೋವೇಟರ್ಸ್ ಅಂತ, ಎಕನಾಮಿಕ್ ಇನೋವೇಟರ್ಸ್. ಓಕೆ, ಇಲ್ಲಿ ಎಕನಾಮಿಕ್ ಇನೋವೇಟರ್ಸ್ ಅಂದ್ರೆ ಆರ್ಥಿಕತೆಯನ್ನ ನಾವು ಮುಂದುವರಿಸಿಕೊಂಡು ಹೋಗ್ಬೇಕು ಸರ್, ಅಥವಾ ಆರ್ಥಿಕತೆಯನ್ನ ಬೆಳವಣಿಗೆ ಮಾಡ್ಕೊಂಡು ಹೋಗ್ಬೇಕು. ಎಂಟರ್ಪ್ರಿನರ್ಶಿಪ್ ಇಸ್ ದಟ್ ಫಾರ್ಮ್ ಆಫ್ ಸೋಷಿಯಲ್ ಡಿಸಿಷನ್ ಮೇಕಿಂಗ್. ಸೋಷಿಯಲ್ ಅಂದ್ರೆ ಸಾಮಾಜಿಕತೆಗೆ ಏನ್ ಬೇಕು ಅವೆಲ್ಲವುಗಳ ಬಗ್ಗೆ ಡಿಸಿಷನ್ಸ್ ಎಲ್ಲ ತೆಗೆದುಕೊಳ್ಬೇಕು.
ನೆಕ್ಸ್ಟ್ ಅದ್ರ ಜೊತೆಗೆ ವಿಚ್ ಈಸ್ ಪರ್ಫಾರ್ಮ್ ಬೈ ಎಕನಾಮಿಕ್ ಇನೋವೇಟರ್ಸ್. ಅಂದ್ರೆ ನನ್ನ ಆರ್ಥಿಕತೆ ಇಷ್ಟಿದೆ ಸರ್, ಫಾರ್ ಎಕ್ಸಾಂಪಲ್ ಇನ್ ಕೇಸ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ ಒಂದು 10 ಲಕ್ಷ ರೂಪಾಯಿ ಬಿಸ್ನೆಸ್ ಮಾಡ್ತಾ ಇದ್ವಿ, 10 ಲಕ್ಷ ಇದ್ದಿದ್ದನ್ನ ನೆಕ್ಸ್ಟ್ ಇಯರ್ಗೆ ಅದನ್ನ ಏನಾದ್ರು ಡಬಲ್ ಮಾಡ್ತಾ ಇದ್ರೆ ಅಥವಾ ನೆಕ್ಸ್ಟ್ ಇಯರ್ ಅದಕ್ಕೆ ಸಮಥಿಂಗ್ ಆಡ್ ಫ್ರಮ್ ದಿ ಪ್ರಾಫಿಟ್ ಆಗಿರ್ಬೋದು, ಸಮಥಿಂಗ್ ಆಡ್ ಫ್ರಮ್ ದಿ ಲಾಭಾಂಶದ ಮೂಲಕ ಆಡ್ ಮಾಡ್ತಾ ಇರ್ಬೋದು, ಓಕೆನಾ, ಅಥವಾ ಗುಡ್ ವಿಲ್ ಮೂಲಕ ಆಡ್ ಮಾಡ್ತಾ ಇರ್ಬೋದು. ಅದನ್ನ ಎಕನಾಮಿಕ್ ಇನೋವೇಟರ್ಸ್ ಅಂತ ಹೇಳಿ. ಎಕನಾಮಿಕ್ ಇನೋವೇಟರ್ಸ್ ಮೀನ್ಸ್ ಟು ಬಿಲ್ಡಿಂಗ್ ದ ಆರ್ ಟು ರೈಸ್ ದ ಅವರ್ ಇನ್ವೆಸ್ಟ್ಮೆಂಟ್ ಮನಿ ಅಂತ ಕರೀತಾರೆ. ಇನ್ವೆಸ್ಟ್ಮೆಂಟ್ ಮನಿ ಇಷ್ಟು ಮಾಡ್ಕೊಂಡಿದ್ದೆ ಅದಕ್ಕೆ ಜಾಸ್ತಿ ಮಾಡ್ಕೊಂಡ್ರೆ ಅದನ್ನ ಎಕನಾಮಿಕ್ ಇನೋವೇಟರ್ಸ್ ಅಂತ. ಆ ತರ ಇನೋವೇಟರ್ಸ್ ನಾವು ಇನ್ ಕೇಸ್ ಉದ್ಯಮಶೀಲತೆ ಅಂತ ಕರಿತೀವಿ. ರಾಬರ್ಟ್ ಕೆ ಕ್ಲಾಂಬ್ ಅವರ ಪ್ರಕಾರ ವಾಣಿಜ್ಯೋದ್ಯಮವು ಒಂದು ಸಾಮಾಜಿಕ ತೀರ್ಮಾನ, ಅದು ಆರ್ಥಿಕತೆಯಲ್ಲಿ ಹೊಸ ಹಾದಿಯನ್ನು ತುಳಿಯುವುದರಿಂದ ಕಾರ್ಯರೂಪಕ್ಕೆ ಬರುತ್ತದೆ. ಅಂದ್ರೆ ಹೊಸ ಹಾದಿ ಅಂದ್ರೆ ನ್ಯೂ ಇನೋವೇಷನ್ಸ್ ಎಲ್ಲ ಮಾಡ್ಕೊಂಡು ಎಕನಾಮಿಕ್ ಆಕ್ಟಿವಿಟೀಸ್ ಎಲ್ಲರೂ ಮಾಡ್ತಿದ್ದಾರೆ ಸರ್, ಎಲ್ಲರೂ ಬಿಸ್ನೆಸ್ ಮಾಡ್ತಿದ್ದಾರೆ. ಅದರಲ್ಲಿ ಏನಾದ್ರು ನ್ಯೂ ಥಿಂಗ್ಸ್ ನ ಐಡೆಂಟಿಫಿಕೇಶನ್ ಮಾಡ್ಕೊಂಡು ಓಕೆ ಆ ತರ ಬಿಸ್ನೆಸ್ ಮಾಡ್ಕೊಂಡ್ರೆ ಅದನ್ನ ಇನ್ ಕೇಸ್ ಉದ್ಯಮಶೀಲತೆ ಅಂತ ಕರೀತಾರೆ. ಓಕೆ, ಅದರಲ್ಲಿ ಫ್ಯೂಚರ್ಸ್ ಇದೆ ನಮ್ಮಲ್ಲಿ. ಈ ಸೇಮ್ ಫ್ಯೂಚರ್ಸ್ ನಮ್ಗೆ ಆಲ್ರೆಡಿ ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಆಗಿದೆ. ಎಬಿಲಿಟಿ ಟು ಕ್ರಿಯೇಟ್ ಎಂಟರ್ಪ್ರೈಸ್, ಓಕೆ, ಫ್ಯೂಚರ್ಸ್ ಆಫ್ ಎಂಟರ್ಪ್ರಿನರ್ಶಿಪ್ ಅಂತಂದ್ರು ಇದೇ ಬರೀಬೇಕು. ಆರ್ ಇನ್ ಕೇಸ್ ಅಂತ ಬೇಸಿಕ್ ಆಸ್ಪೆಕ್ಟ್ಸ್ ಆಫ್ ಎಂಟರ್ಪ್ರಿನರ್ಶಿಪ್ ಅಂದ್ರೂ ಇದೇ ಬರೀಬೇಕು, ಅಥವಾ ನೇಚರ್ ಅಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೂ ಇದೇ ಬರೀಬೇಕು. ಎಲಿಮೆಂಟ್ಸ್ ಆರ್ ಡೈಮೆನ್ಷನ್ಸ್ ಆಫ್ ಎಂಟರ್ಪ್ರಿನರ್ಶಿಪ್ ಅಂದ್ರೂ ಇದೇ. ನಿಮಗೆ 9 ಪಾಯಿಂಟ್ಸ್ ಮೇನ್ ಪಾಯಿಂಟ್ಸ್ ಎಲ್ಲ ಬರೀಬೇಕು. ಏನಂದ್ರೆ ಪಾಯಿಂಟ್ಸ್ ಅಲ್ಲಿ ಎಬಿಲಿಟಿ ಟು ಕ್ರಿಯೇಟ್ ಎಂಟರ್ಪ್ರೈಸ್, ಸೆಕೆಂಡ್ ಒನ್ ಇನ್ನೋವೇಷನ್ಸ್, ಥರ್ಡ್ ಒನ್ ಆರ್ಗನೈಸಿಂಗ್ ಫಂಕ್ಷನ್ಸ್, ಫೋರ್ತ್ ಒನ್ ರಿಸ್ಕ್ ಬಿಯರಿಂಗ್, ಫಿಫ್ತ್ ಒನ್ managerial and leadership functions, sixth one gap filling function, next seventh one creative activity, eighth one purposeful activity or rewards anta karitare, next last one dynamic process. Okay, these are the 9 important features of entrepreneurship. ಅಂದ್ರೆ ಒಬ್ಬ ಉದ್ಯಮಶೀಲತೆಯನ್ನು ಸ್ಥಾಪನೆ ಮಾಡಬೇಕಂದ್ರೆ ಆ ಉದ್ಯಮಶೀಲತೆಯಲ್ಲಿ ಈ ಎಲ್ಲಾ ಲಕ್ಷಣಗಳನ್ನ ಒಳಗೊಂಡಿರ್ಬೇಕು. ಆ ಲಕ್ಷಣ ಒಳಗೊಂಡಿದ್ರೆ ಮಾತ್ರ ಅವ್ರನ್ನ ಇನ್ ಕೇಸ್ ಆ ಒಂದು ಸಂಸ್ಥೆ ನಾವು ಉದ್ಯಮಶೀಲತೆ ಅಂತ ಕರೀಬಹುದು. ಓಕೆ, ಇದನ್ನ ಕನ್ನಡದಲ್ಲಿ ನೋಡೋದಾಯ್ತಂದ್ರೆ ಒಂದು ಹೊಸ ಉದ್ಯಮಿಯನ್ನು ಅಥವಾ ಉದ್ಯಮಿಯನ್ನು ಸ್ಥಾಪಿಸುವ ಶಕ್ತಿ ಮೀನ್ಸ್ ಎಬಿಲಿಟಿ ಅಂತ ಹೇಳ್ತಾರೆ. ಆ ಎಬಿಲಿಟಿ ಇರಬೇಕು. ನೆಕ್ಸ್ಟ್ ಹೊಸದನ್ನ ಮಾಡುವ ಬುದ್ಧಿವಂತಿಕೆ ಇರಬೇಕು. ಅಂದ್ರೆ ಇನೋವೇಷನ್ಸ್ ಆಕ್ಟಿವಿಟೀಸ್ ಎಲ್ಲ ಕಂಡಕ್ಟ್ ಮಾಡ್ಬೇಕಂದ್ರೆ ಪ್ರತಿ ವರ್ಷ ಒಂದು ನವೀನತೆಯನ್ನು ಪಡ್ಕೊಂಡು ಬಂದಿರ್ಬೇಕು. ಫಾರ್ ಎಕ್ಸಾಂಪಲ್ ಓಲ್ಡನ್ ಡೇಸ್ ಬರೀ ಕ್ಲಾಸ್ ಟೀಚಿಂಗ್ಸ್ ಎಲ್ಲ ನಡೀತಾ ಇದೆ, ಬಟ್ ನವೆ ಡೇಸ್ ದೇ ಕ್ಯಾನ್ ಇನೋವೇಷನ್ ಆಕ್ಟಿವಿಟೀಸ್ ಎಲ್ಲ ಮಾಡ್ಕೊಂಡು ಜೂಮ್ ಆಪ್ ಗಳ ಮೂಲಕ ಅಥವಾ ಗೂಗಲ್ ಮೀಟ್ ಗಳ ಮೂಲಕ ವಿ ಕ್ಯಾನ್ ಲರ್ನ್ ದ ಎಜುಕೇಶನ್. ಆ ತರ ಒಂದು ಇನೋವೇಷನ್ ಆಕ್ಟಿವಿಟೀಸ್ ಇದ್ರೆ ಮಾತ್ರ ಸಚ್ ಎಂಟರ್ಪ್ರಿನರ್ಶಿಪ್ ಅಥವಾ ಎಂಟರ್ಪ್ರೈಸಸ್ ಆರ್ ಕಾಲ್ಡ್ ಎಂಟರ್ಪ್ರಿನರ್ ಆಕ್ಟಿವಿಟೀಸ್ ಅಂತ ಕರೀತಾರೆ. ಅದೇ ತರ ನಿಮ್ಮ ಒಂದು ಮನೆಯಲ್ಲಿ ಯಾರಾದ್ರೂ ವ್ಯವಹಾರ ಮಾಡ್ತಾ ಇದ್ರೆ ಅಲ್ಲಿ ಕೆಲವೊಂದು ಇನೋವೇಷನ್ಸ್ ಎಲ್ಲ ಮಾಡ್ತಿರ್ತಾರೆ. ಪ್ಯಾಕಿಂಗ್ ಸಿಸ್ಟಮ್ ಅಲ್ಲಿ ಆಗಿರ್ಬೋದು, ಅಥವಾ ವೇ ಆಫ್ ಕಮ್ಯುನಿಕೇಶನ್ಸ್ ಅಲ್ಲಿ ಆಗಿರ್ಬೋದು, ಅಥವಾ ವೇ ಆಫ್ ಬಿಸ್ನೆಸ್ ಆಗಿರ್ಬೋದು. ಓಕೆ, ಈ ತರ ಇನೋವೇಷನ್ಸ್ ಆಕ್ಟಿವಿಟೀಸ್ ಎಲ್ಲ ಇನ್ ಕೇಸ್ ಕಂಡಕ್ಟ್ ಮಾಡ್ತಾ ಇರಬೇಕು. ನೆಕ್ಸ್ಟ್ ಆರ್ಗನೈಸಿಂಗ್ ಫಂಕ್ಷನ್ಸ್ ಎಲ್ಲ ಗೊತ್ತಿರ್ಬೇಕಂದ್ರೆ ಸಂಘಟನೆ ಮಾಡ್ಬೇಕು. ಉತ್ತಮ ಸಂಘಟನಾ ಚಾತುರ್ಯ ಇರುವುದು ಅಂತ ಹೇಳ್ತಾರೆ. ಸಂಘಟನೆ ಮೀನ್ಸ್ ಟು ಮೊಬಲೈಸ್ ಆಲ್ ದ ರಿಸೋರ್ಸಸ್ ರಿಲೇಟಿಂಗ್ ಟು ಅವರ್ ಎಂಟರ್ಪ್ರಿನರ್ಸ್ ಅಂತ ಕರೀತಾರೆ. ಅಂದ್ರೆ ನನ್ನ ಉದ್ಯಮಶೀಲತೆಗೆ ಸಂಬಂಧಪಟ್ಟಂತ ಎಲ್ಲಾ ಸಂಪನ್ಮೂಲಗಳನ್ನ ಒಂದು ಕಡೆ ಸೇರಿಸೋದು, ಅದು ಉತ್ತಮ ಸಂಘಟನಾ ಚಾತುರ್ಯ ಅಂತ ಕರೀತಾರೆ. ನೆಕ್ಸ್ಟ್ ಫೋರ್ತ್ ಒನ್ ರಿಸ್ಕ್ ಬಿಯರಿಂಗ್. I am ready to risk bearing then only to adapt as a entrepreneur, or in case to start the entrepreneurship. Otherwise they are not entering into entrepreneurial activities or entrepreneurship ಅಂತ ಅಂದ್ರೆ entrepreneurship ನಲ್ಲಿ ನೀವು ಎಂಟ್ರಿ ಆಗ್ಬೇಕಂದ್ರೆ you should ready for the risk bearing. Either it should be loss, either it should be no loss, no profit, either it should be profit also. Risk bearing ಹೆಂಗ ಆಗ್ತದೆ, ಪ್ರಾಫಿಟ್ ಬಂದ್ರು ಕೆಲವೊಂದು ನೆಕ್ಸ್ಟ್ ಇಯರ್ ಅದು ರಿಸ್ಕ್ ಆಗಿರ್ತದೆ. ಓಕೆ, ಶಾರ್ಟ್ ಟರ್ಮ್ ಅಲ್ಲಿ ಪ್ರಾಫಿಟ್ ತಗೋಬೇಕಂತ ಕಡಿಮೆ ರೇಟಿಗೆ ಮಾರಾಟ ಮಾಡೋದು. ಓಕೆ, ನೆಕ್ಸ್ಟ್ ಅದೇ ರೇಟ್ ನ ಮೇಂಟೈನ್ ಮಾಡಕ್ಕಾಗಲ್ಲ, ಅವಾಗ ರಿಸ್ಕ್ ಬಿಯರಿಂಗ್ ಆಗ್ತದೆ. ಅಥವಾ ಲಾಸ್ ಆಗಿರ್ಬೋದು, ಬಿಕಾಸ್ ಅಲ್ಲಿ ಫ್ಯಾಷನಬಲ್ ಚೇಂಜಸ್ ಆಗ್ತಾ ಇದೆ, ಅಥವಾ ಮಾರ್ಕೆಟ್ ಚೇಂಜಸ್ ಆಗ್ತಾ ಇದೆ, ಎಲ್ಲ ಆನ್ಲೈನ್ ಮೇಲೆ ಡಿಪೆಂಡ್ ಆಗಿದ್ವಿ. ಓಕೆ, ಈ ತರ ಕೆಲವೊಂದು ರಿಸ್ಕ್ ಬಿಯರಿಂಗ್ ಎಲ್ಲ ರೆಡಿ ಆಗಿರ್ಬೇಕು. ಅದು ಇನ್ ಕೇಸ್ ಅಪಾಯಗಳನ್ನು ತೆಗೆದುಕೊಳ್ಳೋದಕ್ಕೆ ಧೈರ್ಯ ಇರ್ಬೇಕಂತ ಕರೀತಾರೆ. ನೆಕ್ಸ್ಟ್ ಮ್ಯಾನೇಜರಿಯಲ್ ಅಂಡ್ ಲೀಡರ್ಶಿಪ್ ಫಂಕ್ಷನ್ ಅಂತ ಕರೀತಾರೆ. ಉತ್ತಮ ಸಂಘಟನೆ ಮತ್ತು ನಾಯಕನ ಕಾರ್ಯಗಳನ್ನು ಮಾಡುವಂತ ಒಂದು ಇನ್ ಕೇಸ್ ಕಾರ್ಯಗಳನ್ನು ಹೊಂದಿರಬೇಕು. ಅಂದ್ರೆ ನಾಯಕನ ಕಾರ್ಯಗಳು ಅಂದ್ರೆ ಏನು, ಲೀಡರ್ಶಿಪ್ ಅಂದ್ರೆ ಏನಿದೆ, ನಮ್ ಜೊತೆಗೆ ಇನ್ನೊಬ್ಬರನ್ನ ಕೆಲಸಗಳನ್ನ ಮಾಡ್ಕೊಂಡು ಅಥವಾ ನನ್ನ ಕೆಲಸಗಳನ್ನ ಇನ್ನೊಬ್ರು ಮಾಡೋದು. ಫಾರ್ ಎಕ್ಸಾಂಪಲ್ ಟಾಟಾ ಕಂಪ್ನಿ ಇದೆ,
ಅಥವಾ ಜಿಂದಾಲ್ ಕಂಪನಿ ಇದೆ. ಇನ್ ದ ನೇಮ್ ಆಫ್ ಜಿಂದಾಲ್ ಕಂಪನಿ the 40,000 laborers are working for Jindal company. ಹೌದಾ? ಅಂದ್ರೆ ಜಿಂದಾಲ್ ಕಂಪನಿ ಸಲುವಾಗಿ more than 40,000 workers are working for ಜಿಂದಾಲ್ ಕಂಪನಿ ಡೆವಲಪ್ಮೆಂಟ್ ಅಂತ ಹೇಳ್ತಾರೆ. ಅಂದ್ರೆ ಆ ಕಂಪನಿ ಪರವಾಗಿ ಒಂದು 40,000ಕ್ಕಿಂತ ಹೆಚ್ಚಿನ ಜನರು ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ಅದು ಮುಂದುವರಿ ಹೋಗ್ತದೆ. ಅಲ್ಲಿ ಜಿಂದಾಲ್ ಕಂಪನಿ ಓನರ್ಸ್ ಮಾತ್ರ ಕೆಲಸ ಮಾಡ್ತಾ ಇಲ್ಲ, ಲೇಬರ್ಸ್ ಮಾಡ್ತಿದ್ದಾರೆ, ಎಂಪ್ಲಾಯೀಸ್ ಮಾಡ್ತಿದ್ದಾರೆ, ಏಜೆಂಟ್ಸ್ ಎಲ್ಲ ಮಾಡ್ತಿದ್ದಾರೆ. ಅವೆಲ್ಲ ಕೆಲಸ ಮಾಡಿದ್ರೆ ಮಾತ್ರ ಆ ಬಿಸ್ನೆಸ್ ನ ಮುಂದೆ ಕರ್ಕೊಂಡು ಹೋಗ್ತದೆ. ಅದಕ್ಕೆ ಅವೆಲ್ಲವುಗಳನ್ನ ಕಂಡಕ್ಟ್ ಮಾಡ್ಬೇಕಾದ್ರೆ ಅಲ್ಲಿ ಕೆಲವೊಬ್ರು ನಾಯಕರು ಅಂತ ಇರ್ತಾರೆ, ಅಂದ್ರೆ ಲೀಡರ್ಸ್ ಅಂತ ಇರ್ತಾರೆ. ದೋಸ್ ಲೀಡರ್ಸ್ ಟು ಇನೋವೇಟ್ ದ ಅದರ್ಸ್, ಐದರ್ ಇಟ್ ಬಿ ಎಂಪ್ಲಾಯೀಸ್, ಐದರ್ ಇಟ್ ಬಿ ಏಜೆಂಟ್ಸ್, ಐದರ್ ಇಟ್ ಬಿ ಲೇಬರ್ಸ್, ಎಲ್ಲರನ್ನ ಇನೋವೇಟ್ ಮಾಡ್ಬೇಕು ಅಂತ ಇನೋವೇಟಿವ್ ಆಕ್ಟಿವಿಟೀಸ್ ಏನಾದ್ರು ಕಂಡಕ್ಟ್ ಮಾಡ್ತಾ ಇದ್ರೆ ಅವ್ರನ್ನ ಇನ್ ಕೇಸ್ ನಾಯಕನ ಕಾರ್ಯಗಳಂತ ಕರೀತಾರೆ. ನೆಕ್ಸ್ಟ್ ಅದೇ ತರ ಗ್ಯಾಪ್ ಫಿಲ್ಲಿಂಗ್ ಫಂಕ್ಷನ್, ಏನಾದ್ರು ಕೊರತೆ ಇದ್ರೆ, ನ್ಯೂನತೆ ಕಂಡು ಬಂದ್ರೆ ಅದನ್ನ ಇಮಿಡಿಯೇಟ್ ಆಗಿ ಯೋಗ್ಯ ರೀತಿಯಿಂದ ಭರ್ತಿ ಮಾಡುವ ಕೌಶಲ್ಯ ಇರ್ಬೇಕು. ಅಂದ್ರೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಕಡಿಮೆ ಇದೆ ಸರ್ ನಮ್ಮ ಎಂಪ್ಲಾಯ್ಸ್ಗೆ, ಇಮಿಡಿಯೇಟ್ ಅವರಿಗೆ ಟ್ರೈನಿಂಗ್ ಎಲ್ಲ ಕೊಡೋದು. ಅಥವಾ ಪವರ್ ಕಟ್ ಎಲ್ಲ ಮಾಡ್ತಾ ಇದೆ ಅಂದ್ರೆ ಸಿಸ್ಟಮ್ ಅಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಪವರ್ ಕಟ್ ಆಗ್ತಾ ಇದೆ, ಅದ್ರ ಇಮಿಡಿಯೇಟ್ ಆಗಿ ಇನೋವೇಟಿವ್ಸ್ ಆಗಿರ್ಬೋದು, ಜನರೇಟರ್ ಮೂಲಕ ಕರೆಂಟ್ ಸಪ್ಲೈ ಮಾಡೋದಾಗಿರ್ಬೋದು. ಆ ತರ ಇಮಿಡಿಯೇಟ್ ಆಗಿ ನ್ಯೂನತೆಗಳು ಕಂಡು ಬಂದ್ರೆ ಇಮಿಡಿಯೇಟ್ ಆಗಿ ಫಿಲ್ ಮಾಡ್ಬೇಕು. ಆ ತರ ಏನ್ ಮಾಡ್ಕೊಂತೀನಿ ಗ್ಯಾಪ್ ಫಿಲ್ಲಿಂಗ್ ಫಂಕ್ಷನ್ಸ್ ಎಲ್ಲ ಗೊತ್ತಿರ್ಬೇಕು. ನೆಕ್ಸ್ಟ್ ಕ್ರಿಯೇಟಿವ್ ಆಕ್ಟಿವಿಟೀಸ್, ಇದು ಇಂಪಾರ್ಟೆಂಟ್. ಸೃಜನಾತ್ಮಕ ಶಕ್ತಿ ಇರ್ಬೇಕು. ಅಂದ್ರೆ ಹೊಸದನ್ನು ಹುಟ್ಟ ಹಾಕುವ ಒಂದು ಶಕ್ತಿಯನ್ನು ಹೊಂದಿರ್ಬೇಕಂತಂದ್ರೆ ಪ್ರತಿದಿನ ಒಂದು ಹೊಸ ರೀತಿಯಲ್ಲಿ, ಅಂದ್ರೆ ಪ್ರತಿದಿನ ಅಂದ್ರೆ ಆ ವ್ಯವಹಾರಕ್ಕೆ ತಕ್ಕಂತ ಒಂದು ಹೊಸ ಒಂದು ಯೋಜನೆಗಳನ್ನಾಗಿರ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲ ಗೋಲ್ಡ್ ಮರ್ಚೆಂಟ್ಸ್ ಇದ್ದಾರೆ, ನೆಕ್ಸ್ಟ್ ಮಂತ್ ಅಥವಾ ನೆಕ್ಸ್ಟ್ ಇಯರ್ ಇಂದ ಏನ್ ಮಾಡ್ತಿದ್ದಾರೆ ಅಂದ್ರೆ ಹಾಲ್ಮಾರ್ಕ್ ಗೋಲ್ಡ್ ಈಸ್ ಅ ಕಂಪಲ್ಸರಿ ಅಂತ ಮಾಡ್ತಿದ್ದಾರೆ. ಬಿಕಾಸ್ ಅಂತಾನೆ ಪ್ಯೂರ್ ಗೋಲ್ಡ್ ತಗೋಬೇಕಾದ್ರೆ ಫಸ್ಟ್ ಹಾಲ್ಮಾರ್ಕ್ ಎಲ್ಲ ಮೊದಲೆಲ್ಲ ಏನ್ ಮಾಡ್ಕೊಳ್ತಾನೆ, ಡಿಪೆಂಡ್ಸ್ ಆನ್ ಅವರ್ ಮರ್ಚೆಂಟ್ಸ್ ಯಾರು ಇರ್ತಾರೋ ಅವ್ರ ಮೇಲೆ ನಂಬಿಕೆ ಮೇಲೆ ನಾವು ಗೋಲ್ಡ್ ಪರ್ಚೇಸ್ ಮಾಡ್ತೀವಿ. ಬಟ್ ನೆಕ್ಸ್ಟ್ ಜನರೇಷನ್ ಏನ್ ಮಾಡ್ತಿದಾರೆ ಅಂದ್ರೆ ಹಾಲ್ಮಾರ್ಕ್ ಇದ್ರೆ ಮಾತ್ರ ಗೋಲ್ಡ್ ಪರ್ಚೇಸ್ ಮಾಡ್ರಿ. ಓಕೆ, ಆ ತರ ಒಂದು ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟು ಅಲ್ಲಿ ಹೊಸದನ್ನು ಹುಟ್ಟು ಹಾಕುವ ಶಕ್ತಿಯನ್ನ ಮಾಡ್ಕೊಂಡಿದ್ದಾರೆ. ಅದು ಪ್ರತಿಯೊಂದು ಬಿಸ್ನೆಸ್ ಅಲ್ಲೂ ಬರ್ಬೇಕದು. ನೆಕ್ಸ್ಟ್ ಪರ್ಪಸ್ಫುಲ್ ಆಕ್ಟಿವಿಟೀಸ್, ರಿವಾರ್ಡ್ಸ್ ಎಲ್ಲ ಗೊತ್ತಿರ್ಬೇಕು ನಮ್ಗೆ. ಅಂದ್ರೆ ನೆಕ್ಸ್ಟ್ ಏನೇ ಒಂದು ಕೆಲಸ ಮಾಡ್ತಾ ಇದ್ದೀನಂದ್ರೆ ಅಥವಾ ಇಫ್ ಎನಿ ಆಕ್ಟಿವಿಟೀಸ್ ಡನ್ ಬೈ ದಿ ಎಂಟರ್ಪ್ರಿನರ್ಸ್, ಇಟ್ ಶುಡ್ ಬಿ ಮೇನ್ ಆಬ್ಜೆಕ್ಟಿವ್ಸ್ ಎಲ್ಲ ಇಟ್ಕೊಂಡು ಕೆಲಸ ಮಾಡ್ಬೇಕು. ಅಂದ್ರೆ ಸರ್ಟನ್ ಆಬ್ಜೆಕ್ಟಿವ್ಸ್ ವಿಲ್ ಬಿ ಫುಲ್ಫಿಲ್ಡ್ ಬೈ ದೋಸ್ ಆಕ್ಟಿವಿಟೀಸ್. ಅಂದ್ರೆ ಅವನ ಆಕ್ಟಿವಿಟೀಸ್ ಗಳಿಂದ ಕೆಲವೊಂದು ಉದ್ದೇಶಗಳನ್ನ ಇಟ್ಕೊಂಡು ಕೆಲಸ ಮಾಡಿಕೊಂಡು ಆ ಉದ್ದೇಶಗಳನ್ನ ಫುಲ್ಫಿಲ್ ಮಾಡುವಂತಿರ್ಬೇಕು. ಅದನ್ನ ಯಾವುದೇ ಚಟುವಟಿಕೆ ಆಗಲಿ ಒಂದು ನಿರ್ದಿಷ್ಟ ಉದ್ದೇಶವನ್ನು ಇಟ್ಟುಕೊಂಡು ಸಾಧ್ಬೇಕಂತ ಕರೀತಾರೆ. ನೆಕ್ಸ್ಟ್ ಲಾಸ್ಟ್ ಒನ್ ಡೈನಾಮಿಕ್ ಪ್ರೋಸೆಸ್ ಆಗಿರ್ಬೇಕು. ಅಂದ್ರೆ ಧೈರ್ಯ ಮತ್ತು ಸ್ಥೈರ್ಯದಿಂದ ಮುನ್ನಡಿಬೇಕು. ಫಾರ್ ಎಕ್ಸಾಂಪಲ್ ಡೈನಾಮಿಕ್ ನಥಿಂಗ್ ಬಟ್ ವಿತೌಟ್ ಹೆಸಿಟೇಟ್ ಆರ್ ವಿತೌಟ್ ಎನಿ ಇನ್ ಕೇಸ್ ಶೇಮ್ ಆಗಿರ್ಬೋದು ಅಥವಾ ನಾಚಿಕೆ ಸ್ವಭಾವದಿಂದ ಆಗಿರ್ಬೋದು, ಯಾವುದೇ ಇಲ್ದೇನೆ ಏನ್ ಮಾಡ್ಕೊಂತಾನೆ ಬಿಸ್ನೆಸ್ ಎಲ್ಲ ಮಾಡ್ಬೇಕಾಗ್ತದೆ. ಯಾಕಂದ್ರೆ ಆ ಉದ್ಯಮಶೀಲತೆ ಕೆಲವೊಂದು ಸಲ ಶೇ ಆಗಿರ್ಬೋದು ಅಥವಾ ಇನ್ ಕೇಸ್ ಕೆಲವೊಬ್ರು ನಾಚಿಕೆ ಸ್ವಭಾವ ಇರ್ತಾರೆ, ಅವ್ರ ಹತ್ರ ಮಾತಾಡಿದ್ರೆ ಏನ್ ಅನ್ಕೊಂತಾರೋ ಏನೋ, ಓಕೆ, ಅಥವಾ ಧೈರ್ಯ ಕಡಿಮೆ ಇರ್ಬೋದು, ಅವ್ರಿಗೆ ಅಂದ್ರೆ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಇರ್ಬೋದು. ಅವೆಲ್ಲಗಳನ್ನ ಬಿಟ್ಟು ಅಲ್ಲಿಂದಲೇ ಮುನ್ನಡಿಬೇಕಾಗ್ತದೆ. ಧೈರ್ಯವನ್ನು ತೆಗೆದುಕೊಂಡು ಕಾನ್ಫಿಡೆನ್ಸ್ ಎಲ್ಲ ಇಟ್ಕೊಂಡು ಮುಂದುವರಿಬೇಕು. ದಟ್ ಇಸ್ ಅ ಡೈನಾಮಿಕ್ ಪ್ರೋಸೆಸ್ ಅಂತ ಹೇಳಿ. ಡೈನಾಮಿಕ್ ಆಗಿ ಮಾತಾಡೋದಾಗಿರ್ಬೋದು ಅಥವಾ ಡೈನಾಮಿಕ್ ಆಗಿ ಅವ್ರನ್ನ ನಮ್ ಕಡೆ ಬಿಸ್ನೆಸ್ ಬರಂಗ್ ಮಾಡೋದಾಗಿರ್ಬೋದು, ಅವೆಲ್ಲವನ್ನ ಇನ್ ಕೇಸ್ ಡೈನಾಮಿಕ್ ಪ್ರೋಸೆಸ್. ನೆಕ್ಸ್ಟ್ ನೀಡ್ ಫಾರ್ ಎಂಟರ್ಪ್ರಿನರ್ಸ್ ಅಂತ ಕರೀತಾರೆ ಅಥವಾ ವೈ ಎಂಟರ್ಪ್ರಿನರ್ಶಿಪ್ ಈಸ್ ನೀಡೆಡ್. ಲಾಸ್ಟ್ 1 minute ಇದೆ, ಇದು ಕಟ್ ಆದ್ರೆ ಇನ್ನೊಂದ್ಸಲ ಇದು ಮಾಡ್ಕೊಡಿ. ಮತ್ತೆ ಜಾಯ್ನ್ ಆಗ್ತೀರಾ? ಇನ್ನೊಂದು 10 minutes ಜಾಯ್ನ್ ಆಗ್ರಿ, ಕಂಟಿನ್ಯೂ ಮಾಡ್ತೀನಿ. ವ್ಯಕ್ತಿಗಳ ಹಿಂದುಳಿದ ಪ್ರದೇಶಗಳಲ್ಲಿ ಕಂಡುಬರುವ ವ್ಯಕ್ತಿಗಳ ಅಭಿವೃದ್ಧಿ that need for entrepreneurship or in case why entrepreneurship ಯಾಕೆ ಬೇಕಂದ್ರೆ ಫಸ್ಟ್ ಟು ಇಂಪ್ರೂವ್ ದ ಬ್ಯಾಕ್ವರ್ಡ್ನೆಸ್ ಆಫ್ ದಿ ಪೀಪಲ್. ಅಂದ್ರೆ ಹಿಂದುಳಿದ ಪ್ರದೇಶಗಳಲ್ಲಿ ಕೆಲವೊಬ್ಬರು ಪೀಪಲ್ಸ್ ಎಲ್ಲ ಕಂಡು ಬರ್ತಾರೆ. ಅಂದ್ರೆ ಎಜುಕೇಶನ್ ಇರ್ತದೆ ಬಟ್ ಎಜುಕೇಶನ್ ತಕ್ಕಂತೆ ವ್ಯವಹಾರ ಮಾಡ್ತಿರಲ್ಲ ಅಥವಾ ಇನ್ ಕೇಸ್ ಅವರು ಎಕನಾಮಿಕ್ ಆಕ್ಟಿವಿಟೀಸ್ ಮಾಡ್ತಾ ಇರಲ್ಲ. ಆ ಕಾರಣಕ್ಕಾಗಿ ಅಂತ ವ್ಯಕ್ತಿಗಳಿಗೆ ಎಂಟರ್ಪ್ರಿನರ್ಶಿಪ್ ಎಲ್ಲ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಈಗೆಲ್ಲ ಟ್ರೈನಿಂಗ್ ಫೆಸಿಲಿಟೀಸ್ ಎಲ್ಲ ಬಂದಿದಾವೆ ಗವರ್ಮೆಂಟ್ ಕಡೆಯಿಂದ. ಓಕೆ, ಪ್ರಧಾನ ಮಂತ್ರಿ ಕೌಶಲ್ಯ ತರಬೇತಿ ಕಾರ್ಯಕ್ರಮಗಳಾಗಿರ್ಬೋದು, ಓಕೆ,
ಸ್ಕಿಲ್ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಆಗಿರ್ಬೋದು, ಅವೆಲ್ಲ ಯಾಕೆ ಮಾಡ್ತಿದ್ರು ಅಂದ್ರೆ ಡಿಪೆಂಡ್ಸ್ ಆನ್ ಎಜುಕೇಶನ್ ಸಿಸ್ಟಮ್ ಟು ಪ್ರೊಟೆಕ್ಟ್ ದೇರ್ ಎಕನಾಮಿಕ್ ಸ್ಟ್ಯಾಂಡರ್ಡ್ಸ್. ಅಂದ್ರೆ ನಮ್ಮ ಒಂದು ಆರ್ಥಿಕತೆಯನ್ನ ಸ್ಟ್ಯಾಂಡರ್ಡ್ ಆಗಿ ಮಾಡ್ಕೋಬೇಕು ಅಥವಾ ನಮ್ಮ ಆರ್ಥಿಕತೆಯನ್ನ ಮುಂದುವರಿಸಬೇಕಂದ್ರೆ ನೀಡ್ ಫಾರ್ ಸಮ್ ಟ್ರೈನಿಂಗ್. ಬಿಕಾಮ್ ಮಾಡ್ಕೊಂಡಿವಿ ಸರ್, ನಾವು ಬಿಕಾಮ್ ಜೊತೆಗೆ ನಾವು ಏನಾದ್ರು ವ್ಯವಹಾರ ಮಾಡ್ಕೊಳಕ್ ಆಗ್ತದ, ಅಥವಾ ಬಿಕಾಮ್ ಆದ್ಮೇಲೆ ಮುಂದೆ ನಾವು ಏನಾದ್ರು ವ್ಯವಹಾರದಲ್ಲಿ ಇನ್ ಕೇಸ್ ಇನ್ವಾಲ್ವ್ಮೆಂಟ್ ತಗೋಬೇಕಾದ್ರೆ ಸಮ್ ಟ್ರೈನಿಂಗ್ ಫೆಸಿಲಿಟೀಸ್ ಎಲ್ಲ ಕೊಡ, ಬ್ಯಾಂಕಿಂಗ್ ಕೋಚಿಂಗ್ ಕೊಡ್ತಾ ಇರ್ತಾರೆ, ಕೆಲವೊಬ್ರು ಕಂಪ್ಯೂಟರ್ ಕೋಚಿಂಗ್ ಎಲ್ಲ ಮಾಡ್ತಿರ್ತಾರೆ, ಓಕೆ, ಅಥವಾ ಕೆಲವೊಬ್ರು ಬೇರೆ ಬೇರೆ ಆಕ್ಟಿವಿಟೀಸ್ ಎಲ್ಲ ಮಾಡ್ತಿರ್ತಾರೆ, ಹೋಟೆಲ್ ಮ್ಯಾನೇಜ್ಮೆಂಟ್ ಎಲ್ಲ ಮಾಡ್ತಿರ್ತಾರೆ, ಓಕೆ. ಈ ತರ ಕೆಲವೊಂದು ಆಕ್ಟಿವಿಟೀಸ್ ನಲ್ಲಿ ಇನ್ ಕೇಸ್ ಇನ್ವಾಲ್ವ್ಮೆಂಟ್ ತೆಗೆದುಕೊಳ್ಳಕ್ಕೆ ನಮ್ಗೆ ಎಂಟರ್ಪ್ರಿನರ್ಶಿಪ್ ಯೂಸ್ ಆಗ್ತದೆ. ದಟ್ ಇಸ್ ದ ಫಸ್ಟ್ ಒನ್. ನೆಕ್ಸ್ಟ್, ಟು ಅನಲೈಸಿಸ್ ರಿಸೋರ್ಸ್ ಯುಟಿಲೈಸೇಷನ್, ಸಂಪನ್ಮೂಲಗಳ ಸದ್ಬಳಕೆ ಮತ್ತು ವಿಶ್ಲೇಷಣೆ. ಸಂಪನ್ಮೂಲಗಳ ಸದ್ಬಳಕೆ ಮತ್ತು ವಿಶ್ಲೇಷಣೆ. ಆಲ್ರೆಡಿ ಅವೈಲೇಬಲ್ ರಿಸೋರ್ಸಸ್ ಏನಿದೆ ನಮ್ಮ ಹತ್ರ, ಫಾರ್ ಎಕ್ಸಾಂಪಲ್ ಇನ್ ಕೇಸ್ ರಿಸೋರ್ಸಸ್ ತುಂಬಾ ಮ್ಯಾನ್ ಪವರ್ ಇದೆ ಸರ್ ಮನೆಯಲ್ಲಿ, ಅಥವಾ ಮನೆಯಲ್ಲಿ ಇನ್ ಕೇಸ್ ಒಂದು 3-4 ಮೆಂಬರ್ಸ್ ನಾನ್ ಎಕನಾಮಿಕ್ ಪೀಪಲ್ಸ್ ಎಲ್ಲ ಇದ್ವಿ, ಅಂದ್ರೆ ನಾನ್ ಎಕನಾಮಿಕ್ ಆಕ್ಟಿವಿಟೀಸ್ ಅಲ್ಲಿ ಪಾಲ್ಗೊಳ್ಳಾದ ವ್ಯಕ್ತಿಗಳು ಇದ್ವಿ, ಅಂತ ವ್ಯಕ್ತಿಗಳನ್ನ ಅಥವಾ ದೇ ಆರ್ ಹ್ಯೂಮನ್ ರಿಸೋರ್ಸ್ ಅಂತ ಕರೀಬಹುದು. ದೋಸ್ ಹ್ಯೂಮನ್ ರಿಸೋರ್ಸ್ ನಾವು ಎಕನಾಮಿಕಲಿ ಯಾವ ತರ ಅವ್ರನ್ನ ಟರ್ನ್ ಮಾಡಬಹುದು, ಎಕನಾಮಿಕ್ ರಿಸೋರ್ಸ್ ಆಗಿ ಯಾವ ತರ ಟರ್ನ್ ಮಾಡಬಹುದು, ಅಂದ್ರೆ ಡಿಪೆಂಡೆಂಟ್ ಪರ್ಸನ್ಸ್ ಗಿಂತ ಇಂಡಿಪೆಂಡೆಂಟ್ ಪರ್ಸನ್ ಯಾವ ತರ ಮಾಡ್ಬೇಕು ಅವ್ರನ್ನ, ಬಿಕಾಸ್ ದೇ ಆರ್ ಸಮ್ ಅದರ್ ಆಕ್ಟಿವಿಟೀಸ್ ನಲ್ಲಿ ಇನ್ವಾಲ್ವ್ಮೆಂಟ್ ತಗೊಳ್ತೀವಿ ಅಥವಾ ವಿಶ್ಲೇಷಣೆ ಮಾಡ್ಬೇಕು ಅವ್ರನ್ನ. ಅಂದ್ರೆ ಅಲ್ಲಿರೋ ಒಂದು ರಿಸೋರ್ಸ್ ಸಂಪನ್ಮೂಲಗಳನ್ನ ಯಾವ ತರ ನಾವು ಸದ್ಬಳಕೆ ಮಾಡ್ಬೇಕು. ದಟ್ ಇಸ್ ಅ ಸೆಕೆಂಡ್ ಒನ್. ನೆಕ್ಸ್ಟ್, ಟು ಕ್ರಿಯೇಟ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂಡ್ ಜನರೇಷನ್ ಆಫ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್. ಟು ಕ್ರಿಯೇಟ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂಡ್ ಜನರೇಷನ್ ಆಫ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಅಂದ್ರೆ ಸ್ವಯಂ ಉದ್ಯೋಗಗಳನ್ನು ಸೃಷ್ಟಿಸುವುದು, ಸ್ವಯಂ ಉದ್ಯೋಗಗಳನ್ನು ಸೃಷ್ಟಿಸುವುದು ಮತ್ತು ಉದ್ಯೋಗ ಅವಕಾಶಗಳನ್ನು ನೀಡುವುದು. ಸ್ವಯಂ ಉದ್ಯೋಗ ಮಾಡ್ತೀವಿ ಅಂದ್ರೆ ಒಬ್ಬರೇ ಮಾಡಕ್ಕಾಗಲ್ಲ, ಅವ್ರಿಗೆ ಕೆಲವೊಬ್ರು ಲೇಬರ್ಸ್ ಎಲ್ಲ ಬೇಕಾಗ್ತಾರೆ ಅಥವಾ ಏಜೆಂಟ್ಸ್ ಬೇಕಾಗಿರ್ತಾರೆ. ಅಂದ್ರೆ ನಮ್ಮ ಒಂದು ವ್ಯವಹಾರ ಚಟುವಟಿಕೆಯಿಂದ ಕೆಲವೊಬ್ಬ ವ್ಯಕ್ತಿಗಳು ಏನ್ ಮಾಡ್ಕೊಂಡು ಇನ್ವಾಲ್ವ್ಮೆಂಟ್ ತಗೊಂತಾರೆ, ಆ ತರ ಅಲ್ಲಿ ಏನ್ ಮಾಡ್ಕೊಂಡು ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಗ್ತದೆ, ಅದ್ರ ಜೊತೆಗೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ವಿತ್ ದ ಹೆಲ್ಪ್ ಆಫ್ ಎಂಟರ್ಪ್ರಿನರ್ಶಿಪ್ ಅಂತ ಕರೀತಾರೆ. ನೆಕ್ಸ್ಟ್, ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ದಿ ರೀಜಿಯನ್. ಆರ್ಥಿಕತೆ ಅಭಿವೃದ್ಧಿ ಅಥವಾ ಕ್ಷೇತ್ರದ ಆರ್ಥಿಕತೆ ಅಭಿವೃದ್ಧಿ ಅಂತ ಕರೀತಾರೆ. ಅಂದ್ರೆ ಸಂಬಂಧಪಟ್ಟ ಕ್ಷೇತ್ರ ಏನಿದೆ, ಫಾರ್ ಎಕ್ಸಾಂಪಲ್ ಕೇರಳ ಅಂದ ತಕ್ಷಣ ಲಿಟರೇಟ್ ಪೀಪಲ್ಸ್ ಅಂತ ಕರೀತಾರೆ, ಅಥವಾ ಮುಂಬೈ ಇಸ್ ಅ ಎಕನಾಮಿಕ್ ಸಿಟಿ ಅಂತ ಕರೆದ್ರು, ಅಥವಾ ಬೆಂಗಳೂರು ಇಸ್ ಅ ಸಿಲಿಕಾನ್ ಸಿಟಿ ಅಥವಾ ಹೈಟೆಕ್ ಸಿಟಿ ಅಥವಾ ಎಲೆಕ್ಟ್ರಾನಿಕ್ ಸಿಟಿ ಅಂತ ಕರೆದ್ರು. ಯಾಕೆ ಕರೀತಾ ಇದ್ರಂದ್ರೆ ಬಿಕಾಸ್ ಆಫ್ ಎಕನಾಮಿಕಲಿ ದೇ ಆರ್ ಡೆವಲಪ್ಡ್ ಆರ್ ಲಿಟ್ರಲಿ ದೇ ಆರ್ ಡೆವಲಪ್ಡ್. ಆ ತರ ಎಂಟರ್ಪ್ರಿನರ್ಶಿಪ್ ಆಕ್ಟಿವಿಟೀಸ್ ಏನಾದ್ರು ನಾವು ಜಾಸ್ತಿ ಪಾಲ್ಗೊಂಡ್ರೆ, ಓಕೆನಾ, ದೋಸ್ ಏರಿಯಾ ವಿಲ್ ಬಿ ಡೆವಲಪ್ಮೆಂಟ್ ಆಗ ಚಾನ್ಸಸ್, ಬಿಕಾಸ್ ಎನಿ ಅದರ್ ಪರ್ಸನ್ ದೇ ಆರ್ ನಾಟ್ ಅಲ್ಲಿ ಅನ್ಎಂಪ್ಲಾಯ್ಮೆಂಟ್ ಇಲ್ಲ ಅಲ್ಲಿ ಆ ಕ್ಷೇತ್ರದಲ್ಲಿ, ಅಥವಾ ಯಾವುದೇ ವ್ಯಕ್ತಿಗಳು ಖಾಲಿ ಕೂತ್ಕೊಂಡಿಲ್ಲ, ಅಥವಾ ವಿತೌಟ್ ಎನಿ ವೇಸ್ಟ್ ಆಫ್ ದೇರ್ ಟೈಮ್ ಆಗಿರ್ಬೋದು, ವೇಸ್ಟ್ ಆಫ್ ದೇರ್ ಎನರ್ಜಿ ಆಗಿರ್ಬೋದು, ಆ ತರ ಇದನ್ನೇ ಕೆಲಸ ಮಾಡ್ತಿದ್ದಾರೆ. ಬಿಕಾಸ್ ದೇ ಆರ್ ಕಂಪ್ಲೀಟ್ಲಿ ಯೂಸಿಂಗ್ ದೇರ್ ಆಕ್ಟಿವಿಟೀಸ್ ಫಾರ್ ದಿ ಪರ್ಪಸ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್ ವಿತ್ ದ ಹೆಲ್ಪ್ ಆಫ್ ಎಂಟರ್ಪ್ರಿನರ್ಶಿಪ್ ಅಂತ ಕರೀತಾರೆ. ದಟ್ ಇಸ್ ಅ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ದಿ ರೀಜಿಯನ್. ಅಥವಾ ಆ ಕ್ಷೇತ್ರದಲ್ಲಿ ಯಾರು ಖಾಲಿ ಕೂರ್ತಾ ಇಲ್ಲ, ಬಿಕಾಸ್ ಓನ್ಲಿ ಇನ್ ಕೇಸ್ ಸೀನಿಯರ್ ಸಿಟಿಜನ್ಸ್ ಅಂಡ್ ಚಿಲ್ಡ್ರನ್ಸ್ ಓನ್ಲಿ ದೇ ಆರ್ ಇನ್ ದ ಹೋಮ್, ಬಿಕಾಸ್ ಯೂತ್ಸ್ ಆಗಿರ್ಬೋದು, ವುಮೆನ್ಸ್ ಆಗಿರ್ಬೋದು, ಎನಿ ಅದರ್ ಪರ್ಸನ್ ವಿಲ್ ಬಿ ಇನ್ವಾಲ್ವ್ಮೆಂಟ್ ಇನ್ ದ ಎಂಟರ್ಪ್ರಿನರ್ಶಿಪ್ ಆಕ್ಟಿವಿಟೀಸ್ ಅಂತ ಕರೀತಾರೆ. ಆ ತರ ಒಂದು ವ್ಯವಸ್ಥೆಯನ್ನು ಸೃಷ್ಟಿ ಮಾಡೋದು ವಿತ್ ದ ಹೆಲ್ಪ್ ಆಫ್ ಎಂಟರ್ಪ್ರಿನರ್ಶಿಪ್ ಅಂತ ಕರೀತಾರೆ. ನೆಕ್ಸ್ಟ್, ಪ್ರಾಪರ್ ಯುಟಿಲೈಸೇಷನ್ ಆಫ್ ಹ್ಯೂಮನ್ ಪೊಟೆನ್ಷಿಯಲ್. ಮಾನವನ ಸಮಗ್ರ ಸಾಮರ್ಥ್ಯವನ್ನು ಸದ್ಬಳಕೆ ಮಾಡುವುದು. ಅಂದ್ರೆ ಮಾನವನಲ್ಲಿ ಏನೇನು ಸಮಗ್ರ ಸಾಮರ್ಥ್ಯ ಇದೆ, ಫಾರ್ ಎಕ್ಸಾಂಪಲ್ ಅವ್ನು ಟೈಮ್ ಕೊಡ್ತಾ ಇದ್ದಾನೆ ಸರ್, ನಮ್ಗೆ ವರ್ಕ್ ಮಾಡ್ತಿದ್ದಾನೆ, ಅಥವಾ ಕಂಪ್ಯೂಟರ್ ಆಪರೇಟರ್ ಇದ್ದಾನೆ, ಅವನ ಕಡೆಯಿಂದ 8 ಅವರ್ಸ್ ಡ್ಯೂಟಿ ಮಾಡಿಸ್ಕೋಬೇಕಾ, ಅಥವಾ 6 ಅವರ್ಸ್ ಡ್ಯೂಟಿ ಮಾಡಿಸ್ಬೇಕಾ, ಅಥವಾ 12 ಅವರ್ಸ್ ಡ್ಯೂಟಿ ಮಾಡಿಸ್ಬೇಕಾ, ಅಥವಾ ಕೆಲವು ಮೆಕ್ಯಾನಿಕ್ ಇದ್ದಾರೆ,
ಆ ಮೆಕ್ಯಾನಿಕ್ ಇಂದ ಯಾವ ತರ ನಾವು ವರ್ಕ್ ಮಾಡಿಸ್ಕೋಬೇಕು, ಅವೆಲ್ಲವುಗಳನ್ನ ಪ್ರಾಪರ್ ಆಗಿ ಏನ್ ಮಾಡ್ಕೊಳ್ತೀವಿ ಯುಟಿಲೈಸೇಷನ್ ಮಾಡ್ಕೊಳ್ಳೋಕೆ ಯೂಸ್ ಆಗ್ತದೆ. ವಿತ್ ದ ಹೆಲ್ಪ್ ಆಫ್ entrepreneurship activities I can using some human potential in nothing but ಮಾನವರಲ್ಲಿ ಕಂಡುಬರುವ ಸಮಗ್ರ ಸಾಮರ್ಥ್ಯಗಳನ್ನು ನಾವು ಯೂಸ್ ಮಾಡಿಕೊಂಡು we can go in forward from the business activities ಅಂತ ಹೇಳ್ತಾರೆ. ನೆಕ್ಸ್ಟ್ 6th one better economic gain ಅಂತ ಹೇಳ್ತಾರೆ. ಅಂದ್ರೆ without illegal, without fraud or without any in case ಅಂತಲೇ criminal activities I can better economic gain ಎಲ್ಲ ಆಗ್ತಾ ಇದೆ ಸರ್ with the help of entrepreneurship ಅಂತ ಹೇಳ್ತಾರೆ. ಅಂದ್ರೆ why entrepreneurship ಅಂತ ಬಂದಾಗ I cannot any fraud activities ಎಲ್ಲ ಮಾಡ್ತಾ ಇಲ್ಲ ಇಲ್ಲಿ. ಬೆಟರ್ ಎಕನಾಮಿಕ್ ಅಂದ್ರೆ ಇನ್ ಕೇಸ್ ಉತ್ತಮ ಆರ್ಥಿಕತೆ ಅಭಿವೃದ್ಧಿ ಅಂತ, ಉತ್ತಮ ಆರ್ಥಿಕತೆ ಅಭಿವೃದ್ಧಿ ಉತ್ತಮವಾಗಿ ನಡೀತಾ ಇದೆ ಅಂದ್ರೆ ಯಾವುದೇ ತರ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಾ ಇಲ್ಲ ಅಥವಾ ಅಹಿತಕರ ಘಟನೆಗಳ ಮೂಲಕ ಅಥವಾ ಕಾನೂನು ವಿರುದ್ಧವಾಗಿ ನಡೀತಾ ಇಲ್ಲ. ಬಿಕಾಸ್ ಎಂಟರ್ಪ್ರಿನರ್ಶಿಪ್ ನಥಿಂಗ್ ಬಟ್ ಪ್ಯೂರ್ಲಿ ಅಂಡರ್ ದಿ ಲಾ ನಲ್ಲೇ ನಡೀತಾ ಇರ್ತದೆ. ಪ್ಯೂರ್ಲಿ ಕಂಪನಿ ಲಾ ಏನ್ ಮಾಡ್ಕೊಂಡಿದ್ವಲ್ಲ ಫಸ್ಟ್ ಸೆಮ್ ಅಲ್ಲಿ, ಆ ಲಾ ಅಂಡರ್ ನಲ್ಲೇ ಎಂಟರ್ಪ್ರಿನರ್ಶಿಪ್ ಆಕ್ಟಿವಿಟೀಸ್ ಎಲ್ಲ ನಡೀತಾ ಇರ್ತದೆ. ಇನ್ ದಟ್ ಪರ್ಪಸ್ ದೇ ಆರ್ ಬೆಟರ್ ಎಕನಾಮಿಕ್ ಗ್ರೋತ್ ಅಂತ ಕರೀಬಹುದು ಅಥವಾ ಗೇನ್ ಅಂತ ಕರೀಬಹುದು. ನೆಕ್ಸ್ಟ್ 7th ಸ್ಪೆಷಲ್ ಅಟೆನ್ಷನ್ ಟು ಟೇಕ್ ಅಪ್ ನ್ಯೂ ಆಕ್ಟಿವಿಟೀಸ್ ಅಂತ ಕರೀತಾರೆ. ಸ್ಪೆಷಲ್ ಅಟೆನ್ಷನ್ ಮೀನ್ಸ್ ಒಂದು ಸ್ಪೆಷಲ್ ಅಟೆನ್ಷನ್ ಅಂದ್ರೆ ಒಂದು ವಿಶೇಷ ಒಂದು ಸೂಚನೆ ಕೊಡ್ತೀವಿ ನಾವು ಯಾರಿಗೆ ನ್ಯೂ ಆಕ್ಟಿವಿಟೀಸ್ ಎಲ್ಲ ಮಾಡ್ತಿದ್ರೆ ಅಥವಾ ಅದನ್ನು ಬರ್ಕೊಡ್ರಿ 7th ನಲ್ಲಿ ಹೊಸ ಚಟುವಟಿಕೆಗಳಿಗೆ ವಿಶೇಷ ಆದ್ಯತೆ ನೀಡುವುದು. ಹೊಸ ಚಟುವಟಿಕೆಗಳಿಗೆ ವಿಶೇಷ ಆದ್ಯತೆ ನೀಡುವುದು. ಸ್ಪೆಷಲ್ ಅಟೆನ್ಷನ್ ಟು ಟೇಕ್ ಅಪ್ ನ್ಯೂ ಆಕ್ಟಿವಿಟೀಸ್ ಅಂದ್ರೆ either it should be wholesale activities, either it should be retail activities, either it should be business activities or industrial activities or any other in case entrepreneurial activities. I should confirm or to motivate the new activities. ಅಂದ್ರೆ ಅದರಲ್ಲಿರುವ ಕ್ಷೇತ್ರದಲ್ಲೇ ಒಂದು ನ್ಯೂ ಆಕ್ಟಿವಿಟೀಸ್ ಏನಾದ್ರು ಮಾಡ್ತಾ ಇದ್ರೆ ಓಕೆ ಅವುಗಳನ್ನ ಮೋಟಿವೇಟ್ ಮಾಡೋದು ಅಂದ್ರೆ ಅಟೆನ್ಷನ್ ಮಾಡ್ಕೊಂಡು ಅದು ವಿಶೇಷ ಒಂದು ಆದ್ಯತೆ ಕೊಟ್ಟು ಅವ್ರನ್ನ ಡೆವಲಪ್ಮೆಂಟ್ ಮಾಡೋದು ವಿತ್ ಹೆಲ್ಪ್ ಆಫ್ ಎಂಟರ್ಪ್ರಿನರ್ಶಿಪ್ ಅಂತ. ನೆಕ್ಸ್ಟ್ ಎರಿಡಿಕೇಶನ್ ಆಫ್ ರೀಜನಲ್ ಇಂಬ್ಯಾಲೆನ್ಸ್ ಅಂದ್ರೆ ಕೆಲವೊಂದು ಅಸಮತೋಲನ ಇರ್ತದೆ ನಮ್ಮ ಹತ್ರ, ಆ ಅಸಮತೋಲನವನ್ನ ನಾವು ರಿಮೂವ್ ಮಾಡೋದು. ಎರಿಡಿಕೇಶನ್ ಮೀನ್ಸ್ ಟು ರಿಮೂವ್ ಅಂತ ಕರೀತಾರೆ ಅಥವಾ ಟು ಜಸ್ಟಿಫೈ ಅಂತ ಕರೀತಾರೆ. ಓಕೆ ಅಸಮತೋಲನವನ್ನು ಹೋಗಲಾಡಿಸಿ ಕ್ಷೇತ್ರದ ಅಭಿವೃದ್ಧಿ ಮಾಡುವುದು. ಕ್ಷೇತ್ರದ ಅಭಿವೃದ್ಧಿ ಮಾಡುವುದು, ಅಸಮತೋಲನವನ್ನು ಹೋಗಲಾಡಿಸಿ ಕ್ಷೇತ್ರದ ಅಭಿವೃದ್ಧಿ ಮಾಡುವುದು. ನೀಡ್ ಫಾರ್ ಇದು 2 ಮಾರ್ಕ್ಸ್ ಕೇಳ್ತಾನೆ. ರೈಟ್ ಎನಿ ಟು ನೀಡ್ ಫಾರ್ ಎಂಟರ್ಪ್ರಿನರ್ಶಿಪ್ ಅಂತ ಕೇಳ್ಬೋದು ಅಥವಾ ವೈ ಎಂಟರ್ಪ್ರಿನರ್ಶಿಪ್, ಗಿವ್ ದ 2 ರೀಸನ್ಸ್ ಅಂತ ಕೇಳ್ತಾನೆ. ಓಕೆ ಯಾವ ರೀಸನ್ ಮೇಲೆ ನೀವು ಎಂಟರ್ಪ್ರಿನರ್ಶಿಪ್ ಅನ್ನ ಆಡ್ ಮಾಡ್ಕೊಳ್ತೀರಿ ಅಥವಾ ನಿಮ್ಮ ವ್ಯವಹಾರ ಚಟುವಟಿಕೆಯಲ್ಲಿ ಆಡ್ ಮಾಡ್ಕೊಳ್ತೀರಿ. ಓಕೆ ಇಷ್ಟು ಇನ್ ಕೇಸ್ ಟೈಪ್ಸ್ ನೆಕ್ಸ್ಟ್ ಎಂಟರ್ಪ್ರಿನರ್ಶಿಪ್ ಅಂಡ್ ವೈ ಎಂಟರ್ಪ್ರಿನರ್ಶಿಪ್. ಓಕೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ಕಂಟಿನ್ಯೂ. ಏನೋ ಡೌಟ್ಸ್ ಇದೆನಾ? ಸರ್ ಥರ್ಡ್ ಒನ್ ಇನ್ನೊಂದ್ಸರಿ ಹೇಳಿ ಸರ್ ಪಾಯಿಂಟ್ಸ್. ಥರ್ಡ್ ಪಾಯಿಂಟ್ ಎಸ್ ಸರ್ ಕನ್ನಡ ಮೀಡಿಯಂ ಸರ್. ಓಕೆ ಸ್ವಯಂ ಉದ್ಯೋಗಗಳನ್ನು ಸೃಷ್ಟಿಸಿ, ಕ್ರಿಯೇಟ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಸೃಷ್ಟಿಸಿ